ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಏನು ಪ್ರಭಾವಿ ಸಚಿವರಿದಾರಲ್ಲ, ಪ್ರಮುಖವಾದಂಥ ರಾಜಕಾರಣಿಗಳು, ಅನುಭವಿಗಳು, ಪಕ್ಷನಿಷ್ಠರು, ಮತ್ತೆ ಗಾಂಧಿ ಕುಟುಂಬಕ್ಕೆ ಅತ್ಯಂತ ಹತ್ತಿರ ಇದ್ದವರು, ಇವರೆಲ್ಲ ಇವತ್ತು ಈ ಸಚಿವ ಸಂಪುಟದಿಂದ ದೂರ ಇರುವಂತಾಗಿದೆ. ಫಸ್ಟ್ ಲಿಸ್ಟ್ನಲ್ಲಿ ಕೆಲವ್ರದ್ದು ಪ್ರಮುಖವಾಗಿ ಬರಬೇಕು, ಅವ್ರು ಕೇಳದೆ ಬರಬೇಕು. ಸೊ ಅಂಥವ್ರು ಹೆಸರು ಅಲ್ಲಿ ಇಲ್ಲ. ಇದು ರಾಜ್ಯದಲ್ಲಿ ಬಹಳಷ್ಟು ಕುತೂಹಲ ಮೂಡಿಸಿದೆ. ರಾಜಕೀಯ ವ್ಯವಸ್ಥೆಯನ್ನ ಬಹಳ ಕಡಿಮೆ ಮಟ್ಟದಲ್ಲಿ ಮಾತಾಡುವಂಥದ್ದು ಬಂದಿದೆ. ಯಾಕಂದ್ರೆ ಹಣ ಇದ್ದವರಿಗೆ, ಬೆಂಬಲ ಇದ್ದವರಿಗೆ, ಜಾತಿ ಇದ್ದವರಿಗೆ ಇಂಥವೆಲ್ಲ ಸಚಿವ ಸ್ಥಾನ ಕೊಡ್ತಾರೆ. ಜೈಘೋಷ್ ಹೊಡೆಯವರಿಗೆ, ಆಮೇಲೆ ಅಪ್ಪಕ್ಕ ಮಗಗ, ಹಿಂಗೆ ಇದು ಒಂಥರ ಏನೋ ನಡೆದಿದೆ ಅಂತೇಳಿ. ಇದಕ್ಕೆ ಯಾಕೆ ಮುಖ್ಯ ಕಾರಣ ಅಂತ ಕೇಳಿದ್ರೆ, ಸಚಿವ ಎಚ್ ಕೆ ಪಾಟೀಲ್ರನ್ನ ಈ ಮೊದಲನೇ ಹಂತದ ಪಟ್ಟಿಯಲ್ಲೇ ಬರಬೇಕಾಗಿತ್ತು, ಆದರೆ ಅವರು ಬಂದಿಲ್ಲ. ಸೊ ಇದು ರಾಜ್ಯದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ರಾಜಕೀಯ ವಿಶ್ಲೇಷಕರು ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಮಾಧ್ಯಮಗಳು ಅವರು. ಆದರೆ ಯಾಕೆ ಅನ್ನೋದು ಇದು ಒಂದೇ ಸಲ ಅಲ್ಲ ಅವ್ರದ್ದು. ನಾನು ನೋಡಿದ ಪ್ರಕಾರ ಅಂದರೆ 1984ರಿಂದ ಇಲ್ಲಿವರೆಗೂ ಏನಾದರೂ ಅವ್ರ ಜೊತೆಗೆ ರಾಜಕೀಯ ಆಟ ನಡೀತಾನೇ ಇದೆ. ಅದಕ್ಕೋಸ್ಕರ ಇವತ್ತೊಂದು ಚರ್ಚೆ ಮಾಡ್ತಾ ಇದ್ದೇವೆ. ಶುದ್ಧ ಹಸ್ತದ ಎಚ್ ಕೆ ಪಾಟೀಲರ ಜೊತೆ ಯಾಕೆ ಈ ರಾಜಕೀಯದ ಆಟ ಅಂತ. ನಮ್ಮ ಗದಗ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಲಕ್ಕುಂಡಿ ಪಾರಂಪರಿಕ ಅಭಿವೃದ್ಧಿ ಪ್ರಾಧಿಕಾರದ ಸಲಹಾ ಸಮಿತಿ ರಾಜ್ಯ ಸದಸ್ಯರು, ಮತ್ತೆ ಎಚ್ ಕೆ ಪಾಟೀಲರ ಆಪ್ತರು ಸನ್ಮಾನ್ಯ ಶ್ರೀ ಸಿದ್ದು ಪಾಟೀಲ್ರು ಬಂದಿದ್ದಾರೆ. ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್. ನಮಸ್ಕಾರ. ನಮಸ್ಕಾರ ಸರ್, ಮೊದಲೇ ಪ್ರಶ್ನೆ ಇರೋದು ಕೇಳಿದ್ರೆ, ಈ ರಾಜ್ಯದ ರಾಜಕೀಯ ವ್ಯವಸ್ಥೆ ಬಗ್ಗೆ ಏನ್ ಹೇಳ್ಬೋದು ನೀವು? ರಾಜ್ಯದ ರಾಜಕೀಯ ವ್ಯವಸ್ಥೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 3 ವರ್ಷಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಆಡಳಿತ ಕೊಟ್ಟರು. ಹಾಗೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಆಡಳಿತವನ್ನು ಚೆನ್ನಾಗಿ ಕೊಡ್ತಾರಂತೇಳಿ ನಮಗೂ ಕೂಡ ಸಾಕಷ್ಟು ಭರವಸೆ ಇದೆ. ಯಾಕಂದ್ರೆ ಅವರು ಅಧಿಕಾರ ತಗೊಂಡ ತಕ್ಷಣ ಸಾಕಷ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಆಗಿರ್ಬೋದು, ಹೋರಾಟಗಾರರಿಗೆ ಪ್ರತ್ಯೇಕ ಸಚಿವಾಲಯ ಆಗಿರ್ಬೋದು, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಾಕೊಂಡು ಹೋಗ್ತಾ ಇದ್ದಾರೆ. ಅವರಿಗೂ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಕ ನಮ್ಮೆಲ್ಲ ಕರ್ನಾಟಕದ ಪ್ರಜೆಗಳು ಹೆಚ್ಚಿನ ರೀತಿಯಾದಂಥ ಅವರಿಗೆ ಶಕ್ತಿ ತುಂಬಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸರಿ, ಈಗ ನಮ್ಮ ಈ ಸುಮಾರು ನಿಮ್ಗೆ ಹಾಗೆ ಕೇಳ್ತೀನಿ, ಎಚ್ ಕೆ ಪಾಟೀಲ್ರು 1984ರಿಂದ ಇಲ್ಲಿಯವರೆಗೆ ರಾಜಕಾರಣ ಮಾಡ್ತಾ ಇದ್ದಾರೆ. ಸುಮಾರು 42-43 ವರ್ಷ, ಅಂದ್ರೆ 4.5 ದಶಕ. ಹೌದು. ಮೊದಲನೇ ಬಾರಿಗೆ 1984ರಾಗ ಅವರು MLC ಪದವೀಧರ ಕ್ಷೇತ್ರ, ಪಶ್ಚಿಮ ಪದವೀಧರ ಕ್ಷೇತ್ರ ಹೌದು ಸರ್, ನಿಂತ್ಕೋಬೇಕು, ಸ್ಪರ್ಧೆ ಮಾಡಬೇಕು ಕಾಂಗ್ರೆಸ್ನಿಂದ ಅಂದಾಗ ಸ್ವತಃ KPCC ಪ್ರೆಸಿಡೆಂಟ್ KH ಪಾಟೀಲ್ ಸಾಹೇಬರಾಗಿರ್ತಾರೆ. ಹೌದು. ಅವಾಗ ಅವರಿಗೆ ಟಿಕೆಟ್ ಕೊಡೋದಿಲ್ಲ, ಪಕ್ಷನಿಷ್ಠೆ. ಅಲ್ಲಿಂದ ಇಲ್ಲಿವರೆಗೂ ಅವ್ರಿಗೆ ರಾಜಕೀಯದ ಆಟ ನಡೀತಾನೆ ಇದೆ. ಈಗ ಅವ್ರನ್ನ ಸಚಿವ ಸ್ಥಾನ ಫಸ್ಟ್ ಲಿಸ್ಟ್ ನಲ್ಲಿ ಬರಬೇಕಾಗಿತ್ತು. ಕೆಲವರು ಬಂದಿತ್ತು, ಅದನ್ನ ಬಂದ ಮೇಲೆ ಇಲ್ಲಿ ತೆಗೆದ್ರು ಅಂತಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ. ಅವ್ರ CM ಆಗ್ಬೇಕಾಗಿತ್ತು, ಆಗ್ಲಿಲ್ಲ. DCM ಆಗ್ಬೇಕಾಗಿತ್ತು, ಆಗ್ಲಿಲ್ಲ. ಕನಿಷ್ಠ ಪಕ್ಷ ಮೊದಲೇ ಹಂತದ ಲಿಸ್ಟ್ ನೊಳಗೆ ಅವ್ರ ಹೆಸರು ಬರೋದಿಲ್ಲ ಸಚಿವಗಿರಿಗೆ ಅಂದ್ರೆ ಏನ್ ಅರ್ಥ ಇದು? ಯಾಕಿದು? ಇಲ್ಲ ಸರ್, ಕೇವಲ ಈ ರಾಜಕೀಯ ಸಮೀಕರಣ ಕೇವಲ ಒಂದು ಜಾತಿ ಪ್ರಾಂತ್ಯಕ್ಕಾಗಬಾರದು. ಏನು ರಾಜಕೀಯ ಅನುಭವದಿಂದ ಸಾಕಷ್ಟು ಜನಪರ ಕೆಲಸ ಮಾಡುವಂತ ಯಾರು ಮಾಡ್ತಾರ, ಏನು ಜನರಿಗೆ ಅವರಿಂದ ಏನು ಅನುಕೂಲ ಆಗೈತಿ ಅಂತ ನೋಡಿಕೊಂಡು ಹೈಕಮಾಂಡ್ ಮಾಡಬೇಕಾಗಿತ್ತು. ಬಟ್ ಅದನ್ನ ತಿದ್ದುಕೊಂಡು ಈಗ ಬರುವಂತ ದಿನಗಳಲ್ಲಿ ನಮ್ಮ ನಾಯಕರಿಗೆ ಸೂಕ್ತ ಸ್ಥಾನಮಾನ ಹೈಕಮಾಂಡ್ ಅವರು ಕೊಟ್ಟೆ ಕೊಡ್ತಾರನ್ನೋ ನಮ್ಗೆಲ್ಲ ಭರವಸೆ ಇದೆ ಸರ್. ಈಗ ರಾಜಕಾರಣದೊಳಗೆ ನಾನು ಕೇಳೋದೇನು ಪ್ರಶ್ನೆ ಅಂದ್ರೆ, ಪಕ್ಷ ನಿಷ್ಠೆ ಇದ್ದವ್ರು ಇವರು, ಗಾಂಧಿ ಕುಟುಂಬದ ನಿಷ್ಠೆ ಇದ್ದವ್ರು, ಹೌದು. ಆಮೇಲೆ ಆಡಳಿತದ ಬದ್ಧತೆ ಇದ್ದವರು, ಹೌದು. ಜೊತೆಗೆ ಜನಪರವಾದಂತ ಯೋಜನೆಗಳನ್ನು ತಂದವರು, ಗಡಿ, ನಾಡು, ನುಡಿ, ನದಿ, ಜಲ, ನೆಲ, ಈ ಎಲ್ಲದಕ್ಕೂ ಸ್ಪಂದನೆ ಮಾಡುವಂತ ಅದ್ಭುತವಾದಂತ ವ್ಯಕ್ತಿತ್ವ ಸನ್ಮಾನ್ಯ ಶ್ರೀ ಸಚಿವ ಎಚ್ ಕೆ ಪಾಟೀಲ್ರದು ಅಂತಾರೆ. ರಾಜಕಾರಣದಲ್ಲಿ ನೋಡಿದವರು, ರಾಜಕೀಯ ವಿಶ್ಲೇಷಕರು, ಮುತ್ಸದ್ದಿಗಳೆಲ್ಲ ಇದೇ ಅವರಿಗೆ ಮುಳುವಾತ ಅಂತ. ಇಲ್ಲ ಸರ್, ಆ ತರ ಏನು ಮುಳು ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಸುಮಾರು 4.5 ದಶಕಗಳಿಂದ ಮಾನ್ಯ ನಮ್ಮ ನಾಯಕರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರು
ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ನೆಲ ಜಲದ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದರೆ ಅವ್ರಿಗೆ ಸಾಕಷ್ಟು ಅನುಭವ ಕೂಡ ಇದೆ. ಏನೋ ಫಸ್ಟ್ ಲಿಸ್ಟ್ ನಲ್ಲಿ ಇತ್ತು ಅಥವಾ ಹಿರಿಯರು ಎಲ್ಲರೂ ಸೇರಿ ಸ್ಪೀಕರ್ ತಗೋಬೇಕು ನೀವು ಅಂತೇಳಿ ಹೇಳಿದಾಗ ಏನೋ ಅದು ಸ್ವಲ್ಪ ಫಸ್ಟ್ ಲಿಸ್ಟ್ ನಾಗ ಬಂದಿರಕ್ಕಿಲ್ಲ. ಬಟ್ ಬರುವಂತ ದಿನಗಳಲ್ಲಿ ಏನು ನಮ್ಮ ವಿಧಾನ ಪರಿಷತ್ ಚುನಾವಣೆ, ರಾಜ್ಯಸಭಾ ಚುನಾವಣೆಗಿಂತ ಮತ್ತೊಂದು ಏನು ಸಂಪುಟ ವಿಸ್ತರಣೆ ಆಗುತ್ತಾ ಅದರಲ್ಲಿ ನಮ್ಮ ನಾಯಕರಿಗೆ ಸೂಕ್ತ ಸ್ಥಾನಮಾನ ಕೊಡ್ತಾರ ಅನ್ನೋದು ನಮ್ಮೆಲ್ಲ ಅವರ ಬೆಂಬಲಿಗರ ಒಂದು ಆಶಯವಾಗಿದೆ ಸರ್. ಸರ್, ಈಗ ಹಂಗಾರೆ ಸ್ಪೀಕರ್ ಅದು ಒಂದು ದೊಡ್ಡ ಹುದ್ದೆನ ಆಗ್ಬೋದಿತ್ತಲ್ಲ? ಸ್ಪೀಕರ್ ಕೂಡ ದೊಡ್ಡ ಹುದ್ದೆ ನಿಜ ಸರ್. ಗೌರವಾನ್ವಿತ ಅತ್ಯಂತ ಗೌರವಾನ್ವಿತ ನಮ್ಮ ವಿಧಾನಸಭೆಯಲ್ಲಿ ಅತ್ಯಂತ ಗೌರವಾನ್ವಿತ ಹುದ್ದೆ ನಿಜ. ಆದರೆ ನಮ್ಮ ನಾಯಕರದ್ದು ಒಂದು ವಿಷನ್, ಯಾವುದೇ ಇಲಾಖೆ ಕೊಡ್ರಿ ನೀವು, ಅವ್ರಿಗೆ ಜವಳಿ ಇಲಾಖೆ ಆಗಿರ್ಬೋದು, ಜಲಸಂಪನ್ಮೂಲ, ಕೃಷಿ, ಕಾನೂನು, ಗ್ರಾಮೀಣಾಭಿವೃದ್ಧಿ ಹಾಗೂ ಪ್ರವಾಸೋದ್ಯಮ ಕಾನೂನು ಎಲ್ಲ ನೋಡ್ರಿ. ಪ್ರತಿ ಒಂದು ಕಾನೂನು, ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ, ಯಾವುದೇ ಇಲಾಖೆ ಕೊಡ್ರಿ ನೀವು, ಅದ್ರಾಗ ಒಂದು ಏನಾದ್ರೂ ಒಂದು ಬದಲಾವಣೆ ತಂದ ಅವರು ಮುಂದುವರೆದಾರ. ಹಾಗೆ ಅವ್ರಿಗೆ ಇನ್ನೂ ಒಂದು, ನಾನು ಕರ್ನಾಟಕದ ಸೇವೆ ಮಾಡ್ಬೇಕಂದ್ರ ಇನ್ನು ಯಾವ ಇಲಾಖೆ ಬೇಕಾದ ಇಲಾಖೆ ಕೊಡ್ರಿ ನೀವು, ಆ ಇಲಾಖೆಯಲ್ಲಿ ಕಟ್ಟ ಕಡೆ ಜನರಿಗೆ ಅದು ಏನಾದ್ರೂ ಸೇವೆ ಮುಟ್ಬೇಕಂತ ಹೇಳಿ ಕೆಲಸ ಮಾಡಿದವ್ರು ನಮ್ಮ ನಾಯಕರು. ಹಾಗಾಗಿ ಅವರು ನಮಗ ಸ್ಪೀಕರ್ ಬೇಡ, ಇನ್ನೂ ಜನರಿಗೆ ಹತ್ತಿರ ಆಗುವಂತ ಸಾಕಷ್ಟು ಜನಪರ ಯೋಜನೆಗಳು, ಬಡಪರ ಯೋಜನೆಗಳು ತರಬೇಕು ಅನ್ನೋದು ಅವ್ರದ್ದೊಂದು ಇಚ್ಛಾಶಕ್ತಿ ಇರೋದ್ರಿಂದ ಸ್ಪೀಕರ್ ಅವರು ರಿಜೆಕ್ಟ್ ಮಾಡಿರಬಹುದು ಅಂತ ನನ್ನ ಊಹೆ. ಸ್ಪೀಕರ್ ಆಲ್ಸೋ ಬೆಸ್ಟ್ ಅಲ್ ಸರ್. ಅಧಿವೇಶನಕ್ಕೆ ಬರ್ತಾರಲ್ಲ, ಒಬ್ಬರ ಹಾಜರಿರ್ತಾರ, ಎಷ್ಟು ರೊಕ್ಕ ಕೋಟಿ ಕೋಟಿ ಖರ್ಚಕ್ಕೆ ಮಾಡ್ತಾರ. ಶಾಸಕರು ನಡೆ ನುಡಿ, ಮತ್ತೆ ಸಚಿವರ ನಡೆ ನುಡಿ, ಪ್ರಶ್ನಾವಳಿ, ಆಮೇಲೆ ಆ ಸದನದ ಗೌರವ, ಘನತೆ, ಇದನ್ನೆಲ್ಲ ತಿದ್ದಬಹುದಲ್ಲ ನಮ್ಮ ಸಾಹೇಬ್? ಇಲ್ಲ, ಈ ಕಳೆದ ಬಾರಿ ತಾವು 3 ವರ್ಷದ ಯು ಟಿ ಖಾದರ್ ಅವರು ಆಗಿದ್ರು. ಮಾನ್ಯ ಯು ಟಿ ಖಾದರ್ ಸಾಹೇಬರು ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾಗಿದ್ರು. ಅವರು ಕೂಡ ಸಾಕಷ್ಟು ಬದಲಾವಣೆ ತಂದ್ರು. ಆದ್ರೆ ನಮ್ಮ ಸಾಹೇಬರು ಇಲಾಖೆ ಮುಖಾಂತರ ಸಾಕಷ್ಟು ಯೋಜನೆಗಳನ್ನು ನಾವು ಮುಟ್ಟಿಸ್ಬೋದು. ಇದ್ರ ಏನಾದ್ರೂ ವಿಧಾನಸಭಾ ಅಧ್ಯಕ್ಷ ಆದ್ರೆ ಯಾವುದೇ ಪಾರ್ಟಿ ಕಾರ್ಯಕ್ರಮ ಬರಕ್ಕಾಗಲ್ಲ, ಹಾಗಾಗಿ ಯೋಜನೆ ಮಾಡಕ್ ಬರಲ್ಲ, ಬಡವರು ಭೇಟಿ ಆಗೋದು, ಮಧ್ಯಮ ವರ್ಗದವ್ರು ಭೇಟಿ ಆಗೋದು, ಸ್ವಲ್ಪ ಅದು ತೊಂದರೆ ಇರೋದ್ರಿಂದ ಇನ್ನು ಸಾಕಷ್ಟು ಅವರಲ್ಲಿರುವಂತ ಯೋಚನೆಗಳು ಅವನ್ನ ಯೋಜನೆ ಆಗಿ ಪರಿವರ್ತಿಸ್ಬೇಕಂದ್ರ ಮಂತ್ರಿ ಆಗ್ಬೇಕು ಅನ್ನೋದು ವಿಚಾರವಾಗಿ ಈ ತರ ಆಗ್ತಾ ಇದೆ. ಓಕೆ ಸರ್, ಈಗ ಅವ್ರನ್ನ CWC ಮೆಂಬರ್ ಇದ್ರು ಅವರು. ಹೌದು, ಕರ್ನಾಟಕ ವರ್ಕಿಂಗ್ ಕಮಿಟಿ ಆಹ್ವಾನಿತ ಸದಸ್ಯರು ಅವರು, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ. ಅಂತ ಹುದ್ದೆಯಲ್ಲಿದ್ದವರಿಗೆ ಮಂತ್ರಿಗಿರಿ ಕೊಡುದಿಲ್ಲ ಅಂದ್ರೆ ಹೆಂಗಿದೆ? ಇಲ್ಲ, ನಮ್ಮ ಪಕ್ಷದಲ್ಲಿ ಒಂದು ಹುದ್ದೆ ಒಂದು ವ್ಯಕ್ತಿ ಇರೋದ್ರಿಂದ ಅವರು CWC ಮೆಂಬರ್ ಆಗಿದ್ರು. ಮಹಾರಾಷ್ಟ್ರ ಉಸ್ತುವಾರಿ ಆದಾಗ ಸಾಕಷ್ಟು ಅಲ್ಲಿ ಕೂಡ ಬದಲಾವಣೆ ಮಾಡಿದ್ರು. ಆ ತಕ್ಷಣ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದ ನಂತರ CWC ಮೆಂಬರ್ CWC ಮೆಂಬರ್ ವಾಪಸ್ ತಗೊಂಡು ಅವ್ರನ್ನ ಮಂತ್ರಿಗಿರಿ ಮಾಡಿದ್ರು. ಓಕೆ, ಈಗ ಮಹಾರಾಷ್ಟ್ರದ ಉಸ್ತುವಾರಿಯಾಗಿ ಗಡಿ ಮತ್ತೆ ನದಿ ವಿವಾದ ಇವೆಲ್ಲಗಳನ್ನ ಬಗೆಹರಿಸುವಂತ ಟ್ರಿಬ್ಯುನಲ್ ವ್ಯವಸ್ಥೆಯಲ್ಲಿ ಸಾಕಷ್ಟು ಹೋರಾಟ ಮಾಡಿದವರು. ಹೌದು, ಆಮೇಲೆ ಅವ್ರಿಗೆ ಯಾವಾಗ್ಲೂ ಕಾಡ್ತಾರೆ ಮಂತ್ರಿಗಿರಿ ಕೊಡೋದಕ್ಕೆ. ಈಗ ನೋಡ್ರಿ, 1999ರಿಂದ 2004 ಅವಧಿ SM ಕೃಷ್ಣ ಅವರ ಮುಖ್ಯಮಂತ್ರಿ ಇದ್ರು. ಆ ಟೈಮ್ದಲ್ಲಿ ಕರ್ನಾಟಕ ಮಲಗಿ ಬಿಟ್ಟಿತ್ತು, ಕರ್ನಾಟಕದೊಳಗೆ ಕಾಂಗ್ರೆಸ್. ಸೊ ಅಂತ ಸಂದರ್ಭದೊಳಗೆ ಇವರು ಪಾಂಚಜನ್ಯ ಯಾತ್ರೆ ಮಾಡಿ ಬಂದ್ರು. ಅವಾಗ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಜಲಸಂಪನ್ಮೂಲ ಕಸ್ಕೊಂಡು ಕೃಷಿ ಕೊಟ್ರು. ಏನಿದೆ ಆಟ ಅಂತ, ಅವ್ರ ಜೊತೆಗೆ ಯಾವಾಗಲೂ ರಾಜಕೀಯ ಆಟ ಇರ್ಬೋದು ಸರ್. ಯಾಕಂದ್ರೆ ನಾವು ಅವಾಗ 1999ರಿಂದ 2004 ನಾವ್ ಇನ್ನೂ ಪ್ರಾಥಮಿಕ ಹಂತದಲ್ಲಿ ಇದ್ದವ್ರು. ಯಾಕಂದ್ರೆ ನಮ್ಮ ತಂದೆಯವರು ಕೂಡ ಸಾಕಷ್ಟು ಮಾನ್ಯ HK ಪಾಟೀಲ್ ಸಾಹೇಬ್ರು, KH ಪಾಟೀಲ್ ಹಿರಿಯರ ಸಾಹೇಬ್ರ ಜೊತೆ, ಅಜ್ಜಣ್ಣ ಪಾಟೀಲ್, ಹೌದು, ನಮ್ಮ ತಂದೆಯವರು ಅಜ್ಜಣ್ಣ ಪಾಟೀಲ್ ಸಾಕಷ್ಟು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಿದ್ರು. ಹುಲ್ಕೋಟಿ ಗೌಡರ ಮನೆತನಕ್ಕೆ ಸದಾ ಕಾಲ ಅವ್ರ ಜೊತೆಗಿದ್ದವರು. ಅವರೆಲ್ಲ ನಮ್ಗೆ ಚಿಕ್ಕವರಿದ್ದಾಗ ಹೇಳ್ತಿದ್ರು KH ಪಾಟೀಲ್ ಸಾಹೇಬ್ರದ್ದು ಏನು ಅವ್ರದ್ದು ವರ್ಕಿಂಗ್ ಸ್ಟೈಲ್ ಅಂತ ಹೇಳ್ತಿದ್ರು. ಏನಂತ ಹೇಳ್ತಿದ್ರು, ಒಂದ್ಸಲ ನಮ್ಮ ತಂದೆಯವರು ಅವಾಗ ಗೌಡಿಕಿ ಇದು ಕಾರ್ ತಗೊಂಡು ಬೆಂಗಳೂರಿಗೆ ಹೋಗಿದ್ರಂತ KH ಪಾಟೀಲ್ ಸಾಹೇಬ್ರ ಮನೆಗೆ. KH ಪಾಟೀಲ್ ಸಿಟ್ಟಿಗೆದ್ದ ಹೊರಗ್ ಬಂದು ಒಂದ್ ಪತ್ರ ಬರಿಬೇಕಾಗಿತ್ತು, ನೀನು ಅಜ್ಜು ಅಂತಿದ್ರ ನಮ್ಮ ತಂದೆಯವ್ರಿಗೆ. ಪತ್ರ ಬರಿಬೇಕಾಗಿತ್ತು, ನೀನು ಕಾರ್ ತಗೊಂಡು ಇದ್ರ ಮಾಡ್ತೀನಿ, ನೀನು ಬೇರೆದವ್ರಿಗೆ ಏನ್ ಅನ್ಸುತ್ತ ನಡಿ ಅಂತ ಬೈದ. ಬಟ್ ಆ ಕೆಲಸ ಮಾಡಿದ್ರಂತ KH ಪಾಟೀಲ್ ಸಾಹೇಬ್ರು, ಆ ಕೆಲಸ ಮಾಡಿದ್ರಂತ. ಅಂತ ಮೇರು ವ್ಯಕ್ತಿತ್ವ ಇರುವಂತ ನಮ್ಮ ನಾಯಕರು KH ಪಾಟೀಲ್ ಸಾಹೇಬ್ರು ಹಾಗೂ ಅವ್ರ ಸುಪುತ್ರರಾದಂತ ನಮ್ಮ HK ಪಾಟೀಲ್ ಸಾಹೇಬ್ರು.
ಮತ್ತು ಅವ್ರಿಗೆ ಇಂಥ ವ್ಯಕ್ತಿತ್ವ ಇದ್ರು ಯಾಕೆ ಬನ್ನಿ ನೋಡ್ರಿ, ಸಿದ್ದರಾಮಯ್ಯನವರ ಗೌರ್ಮೆಂಟ್ನೇ 15ನೇ ರ್ಯಾಂಕ್ ಅದು ಕಾನೂನು ಸಂಸದೀಯ, ಅದನ್ನ ಕೊಟ್ರು. ಆದ್ರೂ ಅಲ್ಲಿನೂ ಕೂಡ ಕೋರ್ಟ್ ಬದಲಾವಣೆ ಏನೇನ್ ಮಾಡಿದ್ರು ಅವೆಲ್ಲ. ಬಟ್ ಕಾನೂನು ಸಿದ್ದರಾಮಯ್ಯ ಸಾಹೇಬ್ರು ಗೌರ್ಮೆಂಟ್ನಾಗ 15ನೇ ಸ್ಥಾನ ಇರ್ಬೋದು, ಬಟ್ 15 ಇರ್ಲಿ 20 ಇರ್ಲಿ 25ನೇ ಸ್ಥಾನ ಇದ್ರು ಕೂಡ ಮೊದಲ 5 ಸ್ಥಾನಕ್ಕೆ ಬರುವಂತ ಇಲಾಖೆ ಒಳಗೆ ಕೆಲಸ ಮಾಡಿದ್ರು ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್. ಕಾನೂನು ಮಂತ್ರಿಯಾಗಿ ಸಾಕಷ್ಟು ನೀವೇ ನೋಡ್ತಿರ್ಬೋದು, ಯಾರಾದ್ರೂ ರೈತರು ಸಿವಿಲ್ ವ್ಯಾಜ್ಯ ಇದ್ದು ಅಂದ್ರೆ ಕೇವಲ 2 ವರ್ಷದಾಗ ಮುಗಿಸ್ಬೇಕಂತ ಕಾನೂನು ಮಾಡಿದ್ರು. ಹಾಗೆ ನಿಮ್ಗೆ ಈಗೆಲ್ಲ ಇಡೀ ಕರ್ನಾಟಕದಂತ ಈ ಫೈನಾನ್ಸ್ ಕೇಳ್ಕೊಳ್ಳೋ ಬಾಳ ಆಗಿತ್ತು, ಅವ್ರಿಗೆ ಒಂದು ಕಾನೂನು ಮಾಡಿದ್ರು. ಹೀಗೆ ಸಾಕಷ್ಟು ಟೂರಿಸಂ ಹೊಸ ನೀತಿ ಮಾಡಿದ್ರು. 2024ರಿಂದ 20 ಟೂರಿಸಂ ಹೊಸ ನೀತಿ ಮಾಡಿದ್ರು. ಹಾಗೂ ನಮ್ಮ ಪ್ರವಾಸೋದ್ಯಮ ಇಲಾಖೆ ಒಂದು ಹೊಸ ಚೈತನ್ಯ ತಂದ್ರು. ನಮ್ಮ ಕಪ್ಪತ್ ಗುಡ್ಡ ಆಗಿರ್ಬೋದು, ಕಪ್ಪತ್ ಗುಡ್ಡದ ಈಗ ತಾವು ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ. ಹಾಗೂ 2017ರಲ್ಲಿ ಸಾಹೇಬರು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಇದ್ರೂ ಕೂಡ ನಮ್ಮ ಲಕ್ಕುಂಡಿಗೆ ವಿಶೇಷ ಒತ್ತು ಅವ್ರದ್ದು. ಮೊದಲ ಸಲ ಅವರು ಇದಾಗ್ತಾರೆ, ವಿಧಾನಸಭಾ ಪರಿಷತ್ ಸದಸ್ಯರಾದಾಗ ಬೆಂಗಳೂರಿನ ಎಲ್ಲ ಪತ್ರಕರ್ತರು ಕರ್ಕೊಂಡು ಲಕ್ಕುಂಡಿಗೆ ಬರ್ತಾರೆ. ಅವಾಗ ತಿಪ್ಪೆಯಲ್ಲಿ ಮೂರ್ತಿ ಸಿಗುತ್ತೆ ಒಬ್ಬರು ಪತ್ರಕರ್ತರಿಗೆ, ಪಾಟೀಲ್ರೇ ಬನ್ನಿ ಬನ್ನಿ ಬನ್ನಿ, ತಿಪ್ಪೆಯಲ್ಲಿ ಮೂರ್ತಿ ಅಂತ ಅವರು ಅಷ್ಟೊಂದು 1984ರಿಂದ ನಮ್ಮ ಲಕ್ಕುಂಡಿಗೆ ಒಂದು ಸಾಕಷ್ಟು ಒತ್ತು ಕೊಡ್ಕೊಂತ ಬಂದಾರ. 2017ರಲ್ಲಿ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಇದ್ರೂ ಕೂಡ ನಮ್ಮ ಲಕ್ಕುಂಡಿ ಪ್ರಾಧಿಕಾರ ಆಗಬೇಕಂತ ಅಂಗೀಕಾರ ಮಾಡಿದ್ರು. ಒಂದು ನಿರ್ಣಯ ಮಾಡಿದ್ರು, ನಿರ್ಣಯ ಮಾಡಿ ಬೆಂಗಳೂರಿಗೆ ಕಳಿಸ್ಕೊಟ್ರು. ಅದು ಪ್ರಾಧಿಕಾರ ಆಗಿ ಬಂತು. 2023ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಮಾನ್ಯ ಪರಮೇಶ್ವರ್ ಸಾಹೇಬ್ರು, ಗೃಹ ಸಚಿವರು ಪರಮೇಶ್ವರ್ ಸಾಹೇಬ್ರು ಇದ್ದಾಗ ಬಂದು ನಮ್ಮ ಪ್ರಾಧಿಕಾರ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಮಾಡಿ ಫಸ್ಟೇ 5 ಕೋಟಿ ರೂಪಾಯಿ ಕೊಡ್ತಾರೆ ದೇವಸ್ಥಾನ ಅಭಿವೃದ್ಧಿಗೆ. ಆಮೇಲೆ ಒಂದು ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಅಂತ ಮಾಡ್ತಾರೆ. ಒಂದೇ ದಿನ ಸುಮಾರು 1200ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಲಕ್ಕುಂಡಿಯಲ್ಲಿ ಸಿಗ್ತಾವೆ. ಅದೊಂದು ರಾಷ್ಟ್ರ ಮಟ್ಟದ ಸುದ್ದಿ ಆಗತ್ತೆ. ವಾಪಸ್ ಇಷ್ಟೆಲ್ಲ ಲಕ್ಕುಂಡಿ ವೈಭವ ಐತೆ ಅಂತೇಳಿ ಮತ್ತ 12 ಕೋಟಿ ರೂಪಾಯಿ ಕೊಟ್ಟರು ದೇವಸ್ಥಾನಗಳ ಬಾವಿಗಳ ಅಭಿವೃದ್ಧಿಗೆ. ಆಮೇಲೆ ಮತ್ತ ಪ್ರಾಚ್ಯಾವಶೇಷಗಳ ಕಾರ್ಯಕ್ರಮ 2 ಮಾಡೋಣ ಅಂತ ಹೇಳಿದ್ರು. 2 ಮಾಡಿದಾಗ ಈಗ ಹೇಳ್ತೀನಿ ಸರ್, 2400 ಹೊಸ ಪ್ರಾಚ್ಯಾವಶೇಷಗಳು ಸಿಕ್ಕವು. ಇದನ್ನೆಲ್ಲ ಯಾಕೆ ಹೇಳ್ತೀನಪ್ಪ ಅಂತಂದ್ರೆ, ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ಲಕ್ಕುಂಡಿಯ ಬಗ್ಗೆ ಅತ್ಯಂತ ಕಾಳಜಿ, ಪ್ರವಾಸೋದ್ಯಮ, ನಮ್ಮ ಉತ್ತರ ಕರ್ನಾಟಕ ಲಕ್ಕುಂಡಿ ಗ್ರಾಮವನ್ನು ವಿಶ್ವ ಪಾರಂಪರಿಕ ಮಟ್ಟಕ್ಕೆ ಒಯ್ಯಬೇಕು, ಯುನೆಸ್ಕೋ ಸೇರಿಸ್ಬೇಕಂತೇಳಿ ಹಗಲು ರಾತ್ರಿ ನಾವು ಊರವರಾಗಿ ಅಷ್ಟು ನಮ್ಗ ಇನ್ನೂ ಕಡಿಮೆ. ಆದ್ರೆ ಸಾಹೇಬ್ರು ನಮ್ಮ ಊರವ್ರಕಿನ್ನ ಹೆಚ್ಚಿನ ಕೆಲಸ ಮಾಡಿದ್ರು. ಒಳ್ಳೆ ನಮಗೊಂದು ಟಾರ್ಗೆಟ್ ಕೊಟ್ರು, ನಿಮ್ ಊರಾಗ 101 ಬಾವಿ 101 ಗುಡಿ ಐತ ಅಂತ ಹೇಳ್ತಾರಪ್ಪ, ಎಲ್ಲದವು ಹುಡುಕ್ರೆ ಅಂತೇಳಿ ನಮ್ಗೆ ಟಾರ್ಗೆಟ್ ಕೊಟ್ರು. ಮೊದಲನೇ ಹಂತದಾಗಿ ಪಂಚಭಾವಿ ಪಂಚ ದೇವಸ್ಥಾನ ಅನಾವರಣ ಮಾಡಿದ್ವಿ. 2ನೇ ಹಂತದಾಗ 10 ದೇವಸ್ಥಾನ 10 ಬಾವಿಗಳ ಅನಾವರಣ ಮಾಡಿದ್ವಿ. ಈಗ ನಮ್ಗೆ ಡಿಸೆಂಬರ್ 31ರೊಳಗಾಗಿ 101 ಬಾವಿ ಎಲ್ಲದವು, 101 ಗುಡಿ ಎಲ್ಲಿದ್ದು ಅನ್ನೋದು ಒಂದು ಮಾರ್ಕ್ ಮಾಡಕ್ ಒಂದು ಅವಕಾಶ ಕೊಟ್ಟಿದ್ದಾರೆ. ಈಗಾಗಲೇ 96 ಸ್ಮಾರಕಗಳನ್ನು ನಾವು ಪತ್ತೆ ಹಚ್ಚಿದೀವಿ ಸರ್. ಕೇವಲ 20-25 ಇದ್ವು, ಈಗ 96 ಸ್ಮಾರಕಗಳು ಲಕ್ಕುಂಡಿಯಲ್ಲಿ ಕಣ್ಣಿಗೆ ಕಾಣುವಂಗ ಅದಾವ ಸರ್. ಇನ್ನೂ 100 ಎಲ್ಲೆಲ್ಲಿ ಇದ್ವು, ಏನ್ ಮನೆ ಕೆಳಗದವು. ಹೀಗಾಗಿ ವಿಶೇಷವಾಗಿ ಇಸ್ರೋದ ಮಾಜಿ ಅಧ್ಯಕ್ಷ ಕಿರಣ್ ಕುಮಾರ್ ಅವರನ್ನ ಕರೆಸಿ ವಿಧಾನಸೌಧದ ಅವರ ಕಚೇರಿಯಲ್ಲಿ ಕರೆಸಿ ಒಂದು ಅತ್ಯುನ್ನತ ಮೀಟಿಂಗ್ ಮಾಡಿ, ಸಭೆ ಮಾಡಿ, ಒಂದು ಲಕ್ಕುಂಡಿ ಮ್ಯಾಪ್ ತಗೊಂಡು ಎಲ್ಲೆಲ್ಲಿ ಇದ್ವು ಅನ್ನೋದು ನೀವು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ರಿ ಅಂತೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಸಭೆನೂ ಮಾಡಿದ್ರು ಸರ್. ಅದು ಸಾಕಷ್ಟು ನಮ್ಮ ಲಕ್ಕುಂಡಿಯಲ್ಲಿ ಹುದುಗು ಹೋಗಿರುವ ಸ್ಮಾರಕಗಳನ್ನ ಪತ್ತೆ ಹಚ್ಚಲು ಸಾಕಷ್ಟು ಅನುಕೂಲ ಆಗುತ್ತೆ ಸರ್. ಅಧಿಕಾರಿಗಳನ್ನ ಹಿಡ್ತಾ ಇಟ್ಕೊಂಡಿಲ್ಲಲ್ಲ, ಇಲ್ಲ ಪ್ರವಾಸೋದ್ಯಮ ಅವು ಎಲ್ಲ ಇನ್ಚಾರ್ಜ್ ಅದಾವು. ಓಕೆ, ಏನ್ ಹಿಡ್ತಾ ಇಲ್ಲ, ಸಾಕಷ್ಟು ಕೆಲಸ ಮಾಡಿದ್ದಾರೆ. ತಪ್ಪು ಮಾಡಿದಾಗ ಮಾನ್ಯ ಸಚಿವರು ಅವ್ರಿಗೆ ತಿದ್ದುಕೊಳ್ಳಕ್ಕೂ ಹೇಳಿದ್ದಾರೆ. ಹಾಗಾಗಿ ಈಗೆಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಈಗ ನಮ್ಮ ಇಷ್ಟೆಲ್ಲ ಐತಲ್ಲ, ಇವ್ರ ಬಗ್ಗೆ ಯಾಕೆ ಪಿತೂರಿಗೆ ಯಾರು ಮಾಡ್ತಾ ಇದಾರೆ, ಯಾಕೆ ಮಾಡ್ತಾ ಇದಾರೆ? ಏನೋ ಪಿತೂರಿ ನಡೆದಿದೆ, ಇಲ್ಲಾಂದ್ರೆ ಅವ್ರಿಗೆ 2-3 ಸಲನೂ ಅವ್ರಿಗೆ ಮಂತ್ರಿಗಿರಿ ತಪ್ಪು. ಪಿತೂರಿ ಏನಿಲ್ಲ ಸರ್, ಸ್ವಲ್ಪ ನಮ್ಮ ಸಾಹೇಬರು ನನ್ನ ಅನುಭವ, ನನ್ನ ಹಿರಿತನ, ನಾ ಮಾಡಿದಂತ ಜನಪರ ಕೆಲಸದ ಮ್ಯಾಗ ನನಗ ಮಂತ್ರಿ ಸ್ಥಾನ ಬೇಕು ಅಂತ ಕೇಳ್ತಾರ ಸರ್. ಇದು ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತ ನಮ್ಮ ಸಾಹೇಬರು ಅದನ್ನ ಫೋರ್ಸ್ ಮಾಡಲ್ಲ. ಅವ್ರು ಹೇಳ್ತಾರ, ನಂದು ಜಾತಿ ಅಂದ್ರೆ ಕಾಂಗ್ರೆಸ್ ಜಾತಿ, ನನ್ನ ಜಾತಿ ನೋಡ್ಬೇಕಂದ್ರ ಕಾಂಗ್ರೆಸ್ ನೋಡ್ರಿ, ನಾನು
ಜಾತಿ ಮ್ಯಾಗ ನಾನು ಅಳಿಬೇಡ್ರಿ ಅಂತ ಹೇಳ್ತಾರೆ. ಹೀಗಾಗಿ ಅವರೊಂದು ಭಾರಿ ಟ್ಯಾಲೆಂಟ್ ಮ್ಯಾಗ ನಮ್ಮ ಸಾಹೇಬರು ಮುಂದೋಗ್ತಾರೆ ಸರ್. ಸರ್, ಈಗ ನೀವು ಕಂಡಂತೆ ಎಚ್ ಕೆ ಪಾಟೀಲ್ ಈಗ ನೋಡ್ರಿ ಪಾಪ ಇಷ್ಟೆಲ್ಲ ಐತಿ, ಈಗ ಎಲ್ಲಾ ಕಡೆ ಈಗ JS ಪಾಟೀಲ್ರಿಗೆ ಮಂತ್ರಿಗಿರಿ ಕೊಡ್ರಿ ಅಂತ ಸ್ಟ್ರೈಕ್ ಮಾಡ್ತಾ ಇದಾರೆ, ಜಮೀರ್ ಅಹ್ಮದ್ ಅವ್ರಿಗೆ ಕೊಡ್ರಿ, ಅವ್ರಿಗೆ ಕೊಡ್ರಿ, ಇವ್ರಿಗೆ ಕೊಡ್ರಿ, ಎಲ್ಲಾ ಕಡೆ. ಇಲ್ಲಿ ಯಾರು ಸ್ಟ್ರೈಕ್ ಇಲ್ಲ, ಮಾತಿಲ್ಲ, ಒತ್ತಾಯ ಇಲ್ಲ, ಕತ್ತಿ ಇಲ್ಲ, ಏನು ಇಲ್ಲ. ನಮ್ಮ ನಾಯಕರದು ಕ್ಲಿಯರ್ ಒಂದು ನಿರ್ದೇಶನ ಇದೆ. ನಾನು ಹೈಕಮಾಂಡ್ಗೆ ಭೇಟಿಯಾಗಿರ್ತೀನಿ, ಹಾಗೂ ನಾ ಮಾಡಿದಂತ ಯೋಜನೆಗಳು, ನನ್ನ ಹಿರಿತನ, ನನ್ನ ಅನುಭವ, ಹಾಗೂ ಯಾವುದೇ ರೀತಿಯಾದಂತ ಜಾತಿ ಸಮೀಕರಣದಲ್ಲಿ ತಗೋಬೇಡ್ರಿ. ಆಮೇಲೆ ಸ್ಟ್ರೈಕ್ ಮಾಡಿ ತಗೊಳಂತ ಸಚಿವ ಸ್ಥಾನ ಅಲ್ಲ, ಸ್ಟ್ರೈಕ್ ಮಾಡಿ ತಗೋಬೇಕಂತೇಳಿ ಹೈಕಮಾಂಡ್ನವರು ಅವರ ಒಂದು ಜನಪರ ಯೋಜನೆಗಳು ತಂದಂತ, ಕರ್ನಾಟಕ ರಾಜ್ಯಕ್ಕೆ ಜನಪರ ಯೋಜನೆಗಳು ತಂದಂತ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಅವರ ಒಂದು ಹಿರಿತನ ನೋಡಿ ಕೊಡ್ಬೇಕು ಅನ್ನೋದು ಅವ್ರಿಗೂ, ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಅದೊಂದು ತವಕ. ಹಾಗಾಗಿ ಯಾವುದೇ ರೀತಿಯಾದಂತ ನಾವು ನಮ್ಮ ನಾಯಕರಿಗೆ ವಿರುದ್ಧವಾಗಿ, ಅಂದ್ರೆ ನಮ್ಮ ನಾಯಕರ ಮನಸ್ಸಿಗೆ ವಿರುದ್ಧವಾಗಿ ನಾವು ಯಾವ್ದು ಸ್ಟ್ರೈಕ್ ಮಾಡಿಲ್ಲ ಸರ್. ಇಷ್ಟ ಅಲ್ರಿ, ಅವ್ರು ಬಂದು ಕೂಡ ಎಲ್ಲ ಇರು ಮುಖದ ಮುಕ್ತಿರಿ ಹಿಂದ ಎಲ್ಲಾ ಇವ್ರೆಲ್ಲ ಏನದಾರ, ಎಲ್ಲದಾರ ಅವ್ರೆಲ್ಲ ಈಗ? ಇಲ್ಲ, ಹೇಳಿದ್ನಲ್ಲ ಸರ್, ನಮ್ಮ ನಾಯಕರದ ಕ್ಲಿಯರ್ ನಿರ್ದೇಶನ ಐತಿ. ಯಾವುದೇ ರೀತಿ ಸ್ಟ್ರೈಕ್ ಮಾಡಿ ತಗೊಳೋದನ್ನ ಸ್ಟ್ರೈಕ್ ಮಾಡಿ ತಗೊಳೋದಲ್ಲ ಅಂತ ಹೇಳ್ತಾರೆ ನಮ್ಮ ಸರ್. ಹಾಗಾಗಿ ನಮ್ಮ ನಾಯಕರ ಗೌರವಿಸ್ಕೊಡ್ಬೇಕು. ಘನತೆ, ಹಿರಿತನ, ಅನುಭವ ಇದನ್ನ ನೋಡ್ಕೊಡ್ಬೇಕು. ಒಂದು ಕಪ್ಪು ಚುಕ್ಕೆ ಇಲ್ಲ. ಇಲ್ಲ, ಕಪ್ಪು ಯಾವುದೇ ಅಂತ ಕಪ್ಪು ಚುಕ್ಕೆ ಇಲ್ಲ. ಕಪ್ಪು ಚುಕ್ಕೆ ಎದಿತ್ತಂದ ಸರ್, ಮಾನ್ಯ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದವರು 4 ಬಾರಿ ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದಾಗ 4 ಬಾರಿ ಡೆಲ್ಲಿ ಕರೆಸ್ಕೊಂಡು ರಾಷ್ಟ್ರೀಯ ಪ್ರಶಸ್ತಿ ಕೊಟ್ಟಾರ. ಈ ಕೇಂದ್ರ ಸರ್ಕಾರ ಅಂತರೂ ಹಂಗ ಹಿಂಗಂತರೂ ಕೊಡಲ್ಲ, ಅಳೆದು ತೂಗಿ ಯಾರ್ದು ಏನ್ ಸಾಧನೆ ಐತಿ ಅದನ್ನ ಕೊಡ್ತಾರ. ಹಂಗಾಗಿ 4 ಸಲ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ನಾಯಕರು ಮೋದಿ ಅವರಿಂದ ಪ್ರಶಸ್ತಿ ಪಡ್ಕೊಂಡ್ರು. ಈ ಪ್ರಶಸ್ತಿ ಒಂದು ತಗೊಂಡ್ರ, CET ಅಂತ ಏನೋ ಬರುತ್ತೆ, CIT ಅಂತ ಹೇಳಿ. ಹೌದು ಸರ್, ಅದು ಅತ್ಯುನ್ನತ ಗೌರವ ಪ್ರಶಸ್ತಿ ಪಡೆದಾರ ಸರ್. ಆಮೇಲೆ ಇಲ್ಲಿ ರಾಜೀವ್ ಗಾಂಧಿ ಒಳಗ ಒಂದು ಗೌರವ ಘಟಕ ಅಂತ ಮಾಡಿದ್ರು, ಅದು ಕೂಡ ನ್ಯಾಷನಲ್ ಬೆಸ್ಟ್ ಪ್ರಾಜೆಕ್ಟ್ ಅಂತೇಳಿ ಸ್ಕಾಚ್ ಅವಾರ್ಡ್ ಆದ್ ಸರ್. ಹೌದಲ್ಲ? ಹೌದು, ಸ್ಕಾಚ್ ಅವಾರ್ಡ್ ಆದ್ ಸರ್. ರಾಜೀವ್ ಗಾಂಧಿ ಗೌರವ ಘಟಕ. ಹೌದು ಸರ್, ಅಲ್ಲಿ ತಾನೇ ಎಲ್ಲಾರು ಸ್ಲೀಪರ್ ಸಮೇತ ಪಾಲಿಶ್ ಮಾಡ್ಕೋಬಹುದು. ಹೌದು, ಎಲ್ಲ ಅಂದ್ರೆ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಏರ್ಪೋರ್ಟ್ ನಾಗ ಹೆಂಗಿರ್ಬೇಕು ಹಂಗ ಕಟ್ಟ ಕಡೆಯ ಜನ ಎಲ್ಲಿರ್ತಾರ ಅಲ್ಲಿ ಇರ್ಬೇಕು ಅನ್ನೋದು ನಮ್ ಸಾಹೇಬ್ರದ್ದು ಒಂದು ಯೋಚನೆ ಬಂದಿದ್ದು ಯೋಜನೆ ಆಗಿ ರೂಪುಗೊಂಡದ್ ಸರ್. ಹಾಗಾಗಿ ಇನ್ನೂ ನಮ್ಮ ಗದಗ ಜಿಲ್ಲೆ ನೋಡಿರ್ಬೋದು ಸರ್ ನೀವು ಎಲ್ಲ ಸಾಂಸ್ಕೃತಿಕ ತೋರಿ ಭೀಮಸೇನ್ ಜೋಶಿ ರಂಗಮಂದಿರ ಭಾರಿ ಅಗದಿ ಮಾಡಿದರು. ಹಾಗೂ ಕ್ರೀಡೆ ತೋರಿ ಹಾಕಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಕೊಟ್ರು. ಆಮೇಲೆ ಜಿಲ್ಲಾ ಕ್ರೀಡಾಂಗಣ ಆಗಿರ್ಬೋದು, ಫುಟ್ಬಾಲ್ ಕ್ರೀಡಾಂಗಣ ಚಿಕ್ಕದು ಕಟ್ಟಿಸಿಕೊಟ್ಟಿದ್ರು. ಈಗ ಸುಮಾರು 3.5 ಕೋಟಿ ರೂಪಾಯಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಫುಟ್ಬಾಲ್ ಗ್ರೌಂಡ್ ಆಗುತ್ತೆ ಸರ್. ಆಮೇಲೆ ಇಂಡೋರ್ ಸ್ಟೇಡಿಯಂ ಸುಮಾರು 8-10 ಕೋಟಿ ರೂಪಾಯಿ ಖರ್ಚು ಮಾಡಿ ಇಂಡೋರ್ ಸ್ಟೇಡಿಯಂ. ಈಗ ಅದು ವುಡನ್ ಫ್ಲೋರ್ ಇದ್ದಿದ್ದಲ್ಲ. ಸಾಹೇಬ್ರು ವಾಲಿಬಾಲ್ ಹೈದರಾಬಾದ್ ಒಳಗೇನು ವಾಲಿಬಾಲ್ PVL ಅಂತ ನಡೀತೈತಲ್ಲ, ಅದು ಪ್ರಾಕ್ಟೀಸ್ ಮಾಡ್ತು ಕೋಲ್ಕತ್ತಾದವ್ರು ಬಂದ್ ನಮ್ ಸಾಹೇಬ್ರ ಇಂಟ್ರೆಸ್ಟ್ ನೋಡಿ ಗದಿನ ಮಾಡ್ತೀವಿ ಅಂತ ಬಂದಿದ್ರು. ಅವ್ರು ವುಡನ್ ಫ್ಲೋರ್ ಇಲ್ಲಾರ್ದಕ್ಕ ನಾವ್ ಮಾಡಲ್ಲ ಅಂದ್ರು. ಸಾಹೇಬ್ರು ಇತ್ತ ತಕ್ಷಣ ವುಡನ್ ಫ್ಲೋರ್ ಮಾಡೋಣ ಅಂತೇಳಿ ಒಂದ್ ಲೆಟರ್ ಬರೋದು ಅಣ್ಣಂತಂದು ಈಗ ವುಡನ್ ಫ್ಲೋರ್ ಆಗಿದೆ ಸರ್. ಈ ವರ್ಷ ಅವರು ಪ್ರಾಕ್ಟೀಸ್ ಬರ್ಬೋದು. ಹಂಗಾಗಿ ಕ್ರೀಡೆ ಬಂತು, ಸಾಂಸ್ಕೃತಿಕ ಬಂತು, ವಾಸ್ತುಶಿಲ್ಪ ಬಂತು. ನಮ್ಮ ಗದಗಿನ ಪರಿಸರಕ್ಕೆ ಏನ್ ಮ್ಯಾಕ್ಸಿಮಮ್ ಮಾಡಬೇಕು ಮಾಡಿದ್ರು. ದೇವಸ್ಥಾನಗಳ ಅಭಿವೃದ್ಧಿ ಅಂತೂ ಸಾಕಷ್ಟು ಅಭಿವೃದ್ಧಿ ಸರ್. ನಾ ಬೇಕಾದ್ರೆ ವಿತ್ ಡಾಕ್ಯುಮೆಂಟ್ ನಿಮ್ಗ ಸಮೇತ ಕೇಳಿದ್ರು ಕೊಡ್ತೀನಿ. ಸುಮಾರು 100 ರಿಂದ 150 ಕೋಟಿ ರೂಪಾಯಿಗೆ ಹೆಚ್ಚು ನಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಮಾನ್ಯ ಸಚಿವರು ನಮ್ಮ ಗದಗ ಮತಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಸರ್. ದೇವಸ್ಥಾನ ಒಂದೇ ಅಲ್ಲ, ಚರ್ಚ್ಗಳಾಗಿರ್ಬೋದು, ಮಸೀದಿಗಳಾಗಿರ್ಬೋದು, ಸಾಕಷ್ಟು ಅಭಿವೃದ್ಧಿ ಕೆಲಸಕ್ಕೆ ಕೊಟ್ಟಿದ್ದಾರೆ. ಆಮೇಲೆ ನಿಮ್ಗೆ ಎಲ್ಲಾ ಸಮುದಾಯಗಳು ಏನು ಸಮುದಾಯಗಳಂತ ಜಾತಿಯಿಂದ ಬರುವಂತ ಸಮುದಾಯಗಳು ಎಲ್ಲರಿಗೂ ಸಮುದಾಯ ಭವನ, ಇಂಥ ಜಾತಿಗೆ ನಾವು ಸಮುದಾಯ ಭವನ ಕೊಟ್ಟಿಲ್ಲ ಅಂತ ತಿಳಿಸ. ಅವ್ರವ್ರು ಯಾಕಂದ್ರೆ ಸಣ್ಣ ಜಾತಿ ಇರ್ತಾವ, ಬಡವ್ರು ಇರ್ತಾರ, ಅವ್ರಿಗೆ ಮದುವೆ ಮುಂಜು ಮಾಡ್ಕೊಳಕ್ ಸಮುದಾಯ ಭವನ ಹೇಳಂಗಿಲ್ಲ, ಅವ್ರ ಜಾತಿ ಗುರುತಿಸ್ಕೊಳಕ್ಕಾಗಲ್ಲ, ಅಂತರ್ಗೆ ಎಲ್ಲರಿಗೂ ಸಾಕಷ್ಟು ಸಹಾಯ ಮಾಡ್ಯಾರ. ಭೀಷ್ಮಕೆರೆ ಅಭಿವೃದ್ಧಿ ಆಗ್ ಸರ್. ಈ RD ಪ್ಯಾರ್ ಯೂನಿವರ್ಸಿಟಿ ದೇಶದಾಗ ಎಲ್ಲೂ ಇಲ್ಲ ಸರ್. RD ಪ್ಯಾರ್ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯ ಎಲ್ಲೂ ಇಲ್ಲ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದ್ರದ್ದು ಉದ್ಘಾಟನೆ ಬಂದಾಗ ಒಂದ್ ಮಾತು ಹೇಳಿದ್ರು, ನಾನೇ ಏನಾದ್ರೂ ಗ್ರಾಮೀಣಾಭಿವೃದ್ಧಿ ಸಚಿವ ಇದ್ದಿದ್ರು ಕೂಡ ನನ್ನ ಜಿಲ್ಲೆಯಲ್ಲಿ ಮಾಡಕ್ ಆಗ್ತಿರ್ಲಿಲ್ಲ. ಅಂತದೊಂದು ಕಾರ್ಯಕ್ರಮವನ್ನು ಅಂತ ಒಂದು ಯೋಜನೆಯನ್ನು ಮಾನ್ಯ HK ಪಾಟೀಲ್ ಮಾಡಿದ್ರು ಅಂತೇಳಿ ನಮ್ಮ ಸಾಹೇಬ್ರಿಗೆ ಶಬಾಷ್ಗಿರಿ ಕೊಟ್ಟು ಹೋದ್ರು ಸರ್.
ಈ ಒಟ್ಟು ಅವ್ರು ಏನೇನು ಸಾಧನೆ ಮಾಡ್ಯಾರ, ಯಾಕೆ ಹೇಳ್ತೀನಿ ಅಂದ್ರೆ 1984ರಿಂದ ಹೌದು ಸರ್. ಅವ್ರು 2008 ಮಠ ಹೌದು ಸರ್. MLC ಇದ್ರು. ಅಂದ್ರೆ 6 ವರ್ಷದ 24 ವರ್ಷ MLC ಇದ್ರು. ಅವಾಗ ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರು ಆಗಿದ್ರು. ಹೌದಾ? 3 ಬಾರಿ ಹ್ಯಾಟ್ರಿಕ್ ಶಾಸಕರು. 2013, 18, ಈಗ 23 ಹ್ಯಾಟ್ರಿಕ್. 5-6 ಬಾರಿ ಮಂತ್ರಿಗಳು, ಜವಳಿ, ಆಮೇಲೆ ಜಲಸಂಪನ್ಮೂಲ, ಕೃಷಿ, ಕಾನೂನು ಸಂಸದೀಯ. ಮುಂದೆ ಇವರು 2013ಕ್ಕ RDPR ಮಿನಿಸ್ಟರು, ಆಮೇಲೆ 2018 ಕಾನೂನು ಸಚಿವರು, ಪ್ರವಾಸೋದ್ಯಮ ಸಚಿವರು, ಕಾನೂನು ಸಂಸದೀಯ ವ್ಯವಹಾರ, ಆಮೇಲೆ ಶಾಸನ, ಏನೆಲ್ಲ ಮಾಡಿದ್ರು. ಇಷ್ಟೆಲ್ಲ ಸಚಿವರು ಇವರು. ಆಮೇಲೆ ಅದ್ರ ಜೊತೆಗೆ ಕರ್ನಾಟಕ ಗಡಿ ಮತ್ತು ನದಿ ವಿವಾದಗಳ ಉಸ್ತುವಾರಿ ಸಚಿವರು. ಹೌದು. ಈಗ ಅವರು ಗಡಿ ಭಾಗದ ಜಿಲ್ಲೆಯವರು ಕೂಡ ಎಲ್ಲರೂ ಒಂದ್ ಮನವಿ ಕೊಟ್ಟಿದ್ದಾರೆ. ಅವ್ರನ್ನ ಮಂತ್ರಿ ಮಾಡಿ, ನಾವು ಇವರು ಗಡಿ ಸಚಿವರಿದ್ರೆ ನಮ್ಗೆ ಯಾವ ತಂಟೆ ತಕರಾರು ಬರಲ್ಲ, ಇವ್ರನ್ನೇ ಮುಂದುವರಿಸ್ರಿ, ನಮ್ಮ ಸಚಿವರು ಇರ್ಬೇಕಂತೇಳಿ ಕೂಡ ಗಡಿ ಭಾಗದ ಎಲ್ಲ ಜಿಲ್ಲೆಗಳು, ಹೊರಗ ರಾಜ್ಯದ ಜಿಲ್ಲೆಗಳು ಆಗಿರ್ಬೋದು, ನಮ್ಮ ಕರ್ನಾಟಕ ಜಿಲ್ಲೆಯವರು ಕೂಡ ಅವ್ರು ಪ್ರೆಸ್ ಮೀಟ್ ಮಾಡಿ ಮನವಿ ಕೊಟ್ಟು ಇವರೇ ಸಚಿವ್ರನ್ನ ಮಾಡ್ಬೇಕಂತೇಳಿ ಗದಗ್ನವ್ರು ಅಷ್ಟೇ ಅಲ್ಲ, ಅಖಂಡ ಕರ್ನಾಟಕದವ್ರು ಸತೇಕ ಮಾನ್ಯ HK ಪಾಟೀಲ್ ಸಾಹೇಬ್ರ ಮಂತ್ರಿ ಇರ್ಬೇಕಂತ ಹೇಳ್ತಾರೆ. ಈಗ ಜಿಮ್ಸ್ ಆಗಿರ್ಬೋದು, ಜಿಮ್ಸ್ ಎಂತ ದೊಡ್ಡ ಸಾಧನೆ ಅಂತ ಹೇಳ್ತೀನಿ ಸರ. ನಮ್ ಸಾಹೇಬ್ರು ಕಾಯಂ ಹೇಳ್ತಾರ, ಏನಾದ್ರೂ ಜಿಮ್ಸ್ ನಮ್ ಗದಗ್ನಲ್ಲಿ ಇರ್ಲಿಲ್ಲ ಅಂದ್ರೆ ಸಾಕಷ್ಟು ಜನ ಕೊರೋನಾದಲ್ಲಿ ತೊಂದರೆಗೆ ಈಡಾಗ್ತಿದ್ರು, ಜೀವ ಕಳ್ಕೊಂತಿದ್ರು. ಆದ್ರೂ ಕೂಡ ನಾವು ಅಧಿಕಾರದಲ್ಲಿ ಇರ್ಲಿಲ್ಲ, ಸಾಹೇಬ್ರು ಬರೀ MLA ಇದ್ರು. ಪಕ್ಕದ ಮಹಾರಾಷ್ಟ್ರದಲ್ಲಿ ಅವ್ರ ಪ್ರಭಾವ ಸಾಕಷ್ಟಿತ್ತು, ಉಸ್ತುವಾರಿ ಇದ್ರು. ಅಲ್ಲಿ ಬಂಟಿ ಪಾಟೀಲ್ರಿಗೆ ಮಾತಾಡಿ 25 ವೆಂಟಿಲೇಟರ್ ಎಷ್ಟು ಸಮಸ್ಯೆ ಇತ್ತು, ಎಷ್ಟು ಕೊರೋನಾದಲ್ಲಿ ಮಾತಾಡಿ 25 ಹೊಸ ವೆಂಟಿಲೇಟರ್ ತರಿಸಿ ನಮ್ಮ ಗದಗ ಜಿಲ್ಲೆಯ ಜನರಿಗೆ ಸಾಕಷ್ಟು ಜೀವ ಉಳಿಸಕ್ಕೆ ಪ್ರಯತ್ನ ಮಾಡಿದ್ರು. ಆಮೇಲೆ ಇನ್ನೊಂದು ಸರ, ಶಾಶ್ವತ ಕುಡಿಯುವ ನೀರಿನ ಯೋಜನೆ ಗದಗ ಜಿಲ್ಲೆಯಲ್ಲಿ. ಯಾವ್ದಾದರೂ ಒಂದು ಭಾರತ ದೇಶದಲ್ಲಿ ಒಂದು ಜಿಲ್ಲೆ ಕಂಪ್ಲೀಟ್ ನದಿ ಮುಖಾಂತರ ಹಳ್ಳಿಗಳಿಗೆ ನೀರು ಕೊಡೋದು ಯಾವ್ದಾದ್ರು ಒಂದು ಜಿಲ್ಲೆ ಇತ್ತಂದ್ರೆ ಅದು ನಮ್ ಗದಗ ಜಿಲ್ಲೆ. DBOT ಅಂತೇಳಿ ಒಂದು ಸ್ಕೀಮ್ 1050 ಕೋಟಿ ರೂಪಾಯಿ ಯೋಜನೆ. ಈಗೇನು ಗದಗ್ನಲ್ಲಿ ಕೆಲವು ಹಳ್ಳಿಗಳಲ್ಲಿ ತಾಂತ್ರಿಕ ಸಮಸ್ಯೆಗಳಿಂದ ತೊಂದರೆ ಇರ್ಬೋದು ಕುಡಿ ನೀರದು. ಇವತ್ತಿನವರೆಗೂ ಗದಗ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿಗೆ ನೀರು ಹೋಗ್ತೈತಂದ್ರೆ ಅದಕ್ಕ ಕಾರಣ HK ಪಾಟೀಲ್ ಸಾಹೇಬ್ರು. ಅವರು ಗ್ರಾಮೀಣ ಅಭಿವೃದ್ಧಿ ಮಂತ್ರಿ ಇದ್ದಾಗ ಪ್ರತಿಯೊಂದು, ಈಗ ರೋಣ ಮತ್ತು ನರಗುಂದ ತಾಲೂಕುಗಳಿಗೆ ಮಲಪ್ರಭಾ ಮುಖಾಂತರ ಹಾಗೂ ಮುಂಡ್ರಿಗಿ ಶಿರಟ್ಟಿ ಗದಗ್ನಲ್ಲಿ ತುಂಗಭದ್ರಾ ನದಿ ಮುಖಾಂತರ ಪ್ರತಿಯೊಂದು ಕಟ್ಟ ಕಡೆ ಹಳ್ಳಿಗೂ ನೀರು ಕೊಟ್ರು. ಕೃಷಿಕರಿಗೇನು ನೀರಾವರಿ ಸಚಿವರಿದ್ರು. ನೀರಾವರಿ ಸಚಿವರು ಇದ್ದಾಗ ಆಲ್ಮಟ್ಟಿ ಅಣೆಕಟ್ಟನ್ನು ಎತ್ತರ ಮಾಡಿ ಹೊಸ ಗೇಟ್ ಹಚ್ಚಿದ್ರು. ಹಾಗೂ ನಮ್ಮ ಮುಂಡ್ರಿಗಿ ಶಿರಟ್ಟಿ ಗದಗ ಭಾಗದ ರೈತರಿಗೆ ಹನಿ ನೀರಾವರಿ ಇಸ್ರೇಲ್ ಮಾದರಿ ಪದ್ಧತಿಯನ್ನು ಅಳವಡಿಸ್ಕೊಳಕ 1600 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಗೆ ಅನುಕೂಲ ಮಾಡಿದ್ರು ಈಗ ಎಲ್ಲ ಪ್ರತಿಯೊಂದು ರೈತರಿಗೆ. ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದಾಗ 21 ಅಂಶಗಳ ರೈತರಿಗೆ, ಹಳ್ಳಿಗರಿಗೆ ಅನುಕೂಲ 21 ಅಂಶದ ಕಾರ್ಯಕ್ರಮ ಮಾಡಿದ್ರು. ದಿನ್ನೇ ತೀರ್ತಿದ್ದು ಯಾರು ಮಾಡ್ತಿದ್ದಿಲ್ಲ. ನಮ್ಮ ಹೊಲ ನಮ್ಮ ದಾರಿ ಆಗಿರ್ಬೋದು, ಆಮೇಲೆ ಸ್ಮಶಾನ ಅಭಿವೃದ್ಧಿ ಆಗಿರ್ಬೋದು, ರೈತರಿಗೆ ಕಣ ಎಷ್ಟು ಇಂಪಾರ್ಟೆಂಟ್ ಸರ್. ರೈತರಿಗೆ ಕಣ ಆಗಿರ್ಬೋದು, ಕೆರೆಗಳ ಅಭಿವೃದ್ಧಿ ಆಗಿರ್ಬೋದು, ಚೆಕ್ ಡ್ಯಾಮ್ ಆಗಿರ್ಬೋದು, ಇನ್ನೂ ಅನೇಕ ಸಾಕಷ್ಟು 21 ಅಂಶಗಳ ಕಾರ್ಯಕ್ರಮ ಅಂತೇಳಿ ಹೊಸ ಯೋಜನೆ ತಂದ್ರು. ಏನೇನು ಅವರು ಈಗ ಸಾಧನೆ ಮಾಡಿದ್ದಂದ್ರೆ ನಿಮ್ಮ ಏನೇನೋ ಮಾಡಿದಾರಲ್ಲ ಸಹಕಾರಿ ಶೈಕ್ಷಣಿಕ ಸಂಸ್ಥೆಗಳು ಸಾಕಷ್ಟು ಸರ್. ಈಗ ನೋಡ್ರಿ, ಇಂಜಿನಿಯರಿಂಗ್ ನಮ್ಮ ಭಾಗದ ಹಳ್ಳಿ ಮಕ್ಕಳಿಗೂ ಇಂಜಿನಿಯರಿಂಗ್ ಆಗ್ಬೇಕಂತೇಳಿ ರೂರಲ್ ಇಂಜಿನಿಯರಿಂಗ್ ಕಾಲೇಜ್ ತೆಗ್ಸಿದ್ರು. ಈಗ ಸಾಕಷ್ಟು ಶಿಕ್ಷಣ ಸಂಸ್ಥೆ KVK ಆಗಿರ್ಬೋದು. ಆಮೇಲೆ ಸಾಕಷ್ಟು ನೀವು ನೋಡ್ತಾ ಇರ್ಬೋದು ಪ್ಲಾನೆಟೋರಿಯಂ ಸರ್. ಪ್ಲಾನೆಟೋರಿಯಂ ಬೆಂಗಳೂರು ಮೈಸೂರು ಬಿಟ್ರೆ ಎಲ್ಲೂ ಇರ್ಲಿಲ್ಲ. ಅಂತದ್ ಗದಗ್ನಲ್ಲಿ ನಮ್ಮ ಮಕ್ಕಳಿಗೆ ಅನುಕೂಲ ಆಗಲಿ, ಅಧ್ಯಯನಕ್ಕೆ ಅನುಕೂಲ ಆಗಲಿ ಅಂತೇಳಿ ಪ್ಲಾನೆಟೋರಿಯಂ ತಂದ್ರು ಸರ್. ಪ್ಲಾನೆಟೋರಿಯಂ ಈಗ ತಾವು ಬೆಟಗೇರಿಯಲ್ಲಿ ನೋಡಿರ್ಬೋದು. ಹಾಗೂ ಈಗ ಮೊನ್ನೆ ಒಂದು ಕ್ರಿಕೆಟ್ ಸಂಸ್ಥೆಯಿಂದ, KCA ಸಂಸ್ಥೆಯಿಂದ ಕ್ರಿಕೆಟ್ ಗ್ರೌಂಡ್ ಸದ್ಯ ಗದಗ್ ಬರ್ತಾ ಇದೆ. ಅದೊಂದು ಕ್ರಿಕೆಟ್ ಪ್ಲೇಯರ್ಗೆ ಹಾಗೂ ಕ್ರಿಕೆಟ್ ಆಟಗಾರರಿಗೆ ಬಾರಿ ಅತ್ಯಂತ ಲೆದರ್ ಬಾಲಿಗೆ ಅನುಕೂಲ ಆಗುವಂತ, ಏನ್ ಹುಬ್ಳ್ಯಾಗ ನೋಡ್ತಿರಲ್ಲ ಆ ಕ್ವಾಲಿಟಿದು, ದೊಡ್ಡ ಕ್ವಾಲಿಟಿದು ಕ್ರಿಕೆಟ್ ಗ್ರೌಂಡ್ KCA ಇದ್ದಾನೆ ಆಗುತ್ತೆ. ನಾವು ಮಾಡಿದ KCA ದವ್ರಿಗೆ ಜಾಗ ಕೊಟ್ಟಿದ್ವಿ. ಅವರು ಅಂದ್ರೆ KCA ಅಥೆಂಟೆಡ್ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿ ಅವರು ಕೂಡ ಮಾಡ್ತಾ ಇದಾರೆ ಸರ್. ಈ ತರ ಸಾಕಷ್ಟು ಕೆಲಸ. ಮೋಡ ಬಿತ್ತನೆ ನೋಡಿ ಸರ್, ಸಾಕಷ್ಟು ಬರಗಾಲ ಇತ್ತು ಅವಾಗ. ಯಾವ್ದು ಯೋಚನೆ ನೋಡ್ರಿ ಸರ್, ನಮ್ ಸಾಹೇಬ್ರ ಯೋಚನೆ ಬಂತಂದ್ರೆ ಯೋಚನೆ ಮಾಡೇ ತೀರ್ತಾರ ಸರ್. ಮೋಡ ಬಿತ್ತನೆ ಮಾಡಿದ್ರು, ಎಲ್ಲಾ ಅನುಕೂಲ, ಸಾಕಷ್ಟು ನೀರಾವರಿ ಸಾಕಷ್ಟು ಅನುಕೂಲ ಮಾಡಿದ್ರು ಸರ್. ಈಗ ನೋಡ್ರಿ, ನಮ್ಗ
ಹಮ್ಗಿ 72 ಕಿಲೋಮೀಟರ್ ಆಗುತ್ತೆ ಸರ್. ಭೀಷ್ಮಕೆರೆಲಿದ್ದ ಅಲ್ಲಿಲಿದ್ದ ನೀರು ಎಷ್ಟೋ ಎತ್ತರದ್ದು ಲಿಫ್ಟ್ ಮಾಡಿ ಯಾರಿಗೆ ಕಲ್ಪನೆ ಐತಿ ಹೇಳಿ ಸರ್? ಭೀಷ್ಮಕೆರೆಗೆ ತುಂಗಭದ್ರ ನೀರ್ ತಂದು ಹಾಕ್ತಾರ, ಯಾರ್ಯಾರಿಗೂ ಕಲ್ಪನೆ ಇಲ್ಲ. ಈಗ ತುಂಗಭದ್ರ ನೀರು ಭೀಷ್ಮಕೆರೆಗೆ ಬಂದಿಂದ ಸುತ್ತಮುತ್ತಲ ನಿಮ್ಗೂ ಗೊತ್ತರಿ ಎಷ್ಟೋ ಬೋರ್ವೆಲ್ ರೀಚಾರ್ಜ್ ಅದು. ಈಗ ಜನ ಸಾಕಷ್ಟು ಮಾಡ್ತಾರೆ ಗದಿಗ್ ನೀರ್ ಕೊಡೋಲ್ರ ಅಂತೇಳಿ. ಅದು ಸಾಹೇಬ್ರು ಏನ್ ಹೈ ಲೆವೆಲ್ನಾಗ ಮೀಟಿಂಗ್ ಮಾಡಿ ಟೆಂಡರ್ ಕರೆಸಿ ಏನ್ ಮಾಡ್ಬೇಕು ಎಲ್ಲ ಮಾಡಿದಾರೆ. ಇಲ್ಲೇ ಕೆಳಗ ಅದು ಕೆಲಸ ನಗರಸಭೆದ ಇರ್ತೈತಿ. ಅದು ಎಲ್ಲ ಈಗ ಇನ್ನೂ ಸ್ವಲ್ಪ ದಿನದಾಗ ಅದು ಶಾಶ್ವತವಾಗಿ ಪರಿಹಾರ ಆಗುವ ಲಕ್ಷಣಗಳು ಸಾಕಷ್ಟು ಕಾಣ್ತಾ ಇದಾವೆ. ಹಗಲು ರಾತ್ರಿ 100 ಮೀಟಿಂಗ್ ಮಾಡಿದ್ರೆ ಸಾಹೇಬ್ರು 20 ಮೀಟಿಂಗ್ ಕುಡಿಯ ನೀರು ನಮ್ಮ ಗದಿಗೆ ಕುಡಿಯ ನೀರಿಂದ ಮೀಟಿಂಗ್ ಮಾಡಿರ್ತಾರ. ಅವ್ರ ಗದಗಿಗೆ ಬಹಳ ಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಇಲ್ಲ, ಕೊರತೆ ಬಹಳ ಐತಿ. ನೀರಿನ ಕೊರತೆ, ಅಭಿವೃದ್ಧಿ ಕೊರತೆ, ಆಮೇಲೆ ಅನುದಾನದ ಕೊರತೆ, ಅದೊಂದು ದೊಡ್ಡ ಕಪ್ಪು ಚಿಕ್ಕ. ಯಾವುದೇ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಸ್ವಲ್ಪ ಇಲ್ಲ. ಈ ಗ್ಯಾರಂಟಿ ಜನರಿಗೆ ಗ್ಯಾರಂಟಿಯಿಂದ ಹೊರೆ ಆಗೈತಿ, ಅಭಿವೃದ್ಧಿ ಆಗಿಲ್ಲ ಅಂತ ತಪ್ಪು ಕಲ್ಪನೆ ಐತಿ ಸರ್. ಬಟ್ ವರ್ಷ ನಮ್ಗ ಈ 3 ವರ್ಷದಲ್ಲಿ CM ಫಂಡ್ ಸಾಕಷ್ಟು ಬಂದಿದೆ. ಸಾಹೇಬರು ಕೂಡ ಸಾಕಷ್ಟು ಪ್ರಭಾವಿ ಇರೋದ್ರಿಂದ ಇವರ ಮಾತನ್ನು ನಮ್ಮ ಸರ್ಕಾರದಲ್ಲಿ ಸಾಕಷ್ಟು ಮಂತ್ರಿಗಳು ಕೇಳೋದ್ರಿಂದ 100 ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ, ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಇನ್ನೂ ಕೂಡ ನಮ್ಮ ಮನೆ HK ಪಾಟೀಲ್ ಸಾಹೇಬ್ರದ ಯೋಚನೆ ಯಾವಾಗಲೂ ಅಭಿವೃದ್ಧಿ. ಯಾರಾದ್ರೂ ನೀವು ಹಂಗ ನೋಡಿ, ಮುಂಜಾನೆ 6 ಗಂಟೆಗೆ ನೀವು KVK ಬರ್ರಿ ಅಥವಾ IB ಬರ್ರಿ, ಸಾಕಷ್ಟು ಜನ ಎದಕ್ ಬರ್ತಾರ? ಕೆಲಸ ಮಾಡ್ತಾರಂತ ಬರ್ತಾರೆ. ಕೆಲಸ ಮಾಡ್ಲಿಕ್ಕೆ ಯಾವ ಜನನೂ ಬರಲ್ಲ. ಅಲ್ಲಿ ಜನ ಬಂದು ಸಾಕಷ್ಟು ಕೆಲಸ ಮಾಡ್ತಾರೆ. ಅವ್ರು ರಾತ್ರಿ 12ವರೆಗೆ 1 ಗಂಟೆಗೂ ಮೀಟಿಂಗ್ ಮಾಡ್ತಾರೆ ನಮ್ ಸಾಹೇಬ್. ಅಂದ್ರೆ ಅಭಿವೃದ್ಧಿ ಮಾಡ್ಬೇಕು, ನನ್ನ ಕ್ಷೇತ್ರ ಹಿಂಗಿರ್ಬೇಕು, ನಮ್ಮ ರಾಜ್ಯ ಹಿಂಗಿರ್ಬೇಕು ಅನ್ನೋದು ಸಾಕಷ್ಟು ಯೋಜನೆ ಮಾಡಿದ್ರಿ. ಈಗ ಬರೀ ನಮ್ ಗದಗಿಂದ ಹೇಳಿದ್ವಿ, ಅಖಂಡ ಕರ್ನಾಟಕದ ಹೇಳ್ಬೇಕಂದ್ರೆ ಹುಬ್ಳಿ ಒಳಗ ಲಾ ಯೂನಿವರ್ಸಿಟಿ ತಂದವ್ರು ಯಾರು? ನಮ್ಮ HK ಪಾಟೀಲ್ ಸಾಹೇಬ್ರು. ಯಲ್ಲಂಗುಡ್ಡ ಸಮಗ್ರ ಅಭಿವೃದ್ಧಿಗೆ ನಮ್ ಸಾಹೇಬ್ರು ಇಡೀ ಕರ್ನಾಟಕದಾಗ ಹೈಯೆಸ್ಟ್ ಪ್ರವಾಸಿಗರು ಎಲ್ಲಿ ಬರ್ತಾರಪ್ಪ ಅಂದ್ರ ಯಲ್ಲಂಗುಡ್ಡಕ್ ಬರ್ತಾರ. ಅದನ್ನು ಒಂದು ವರ್ಷ ಸಾಹೇಬ್ರು ಚೆಕ್ ಮಾಡಿ ನೋಡ್ತಾವ, ಸುಮಾರು 1.5 ಕೋಟಿ ಜನ ಯಲ್ಲಂಗುಡ್ಡಕ್ ಬರ್ತಾರ. ಅದಕ್ಕೂ 100 ಕೋಟಿ ಕೊಟ್ಟು ಈಗ ಅದನ್ನ ಅಭಿವೃದ್ಧಿ ಮಾಡ್ತಾ ಇದಾರೆ. ಹೀಗೆ ಆಮೇಲೆ ಕಾವೇರಿ ನಿಗಮ ಆಗಿರ್ಬೋದು, SM ಕೃಷ್ಣ ಸಾಹೇಬ್ರ ಜೊತೆ ಮಾತಾಡಿ ಕಾವೇರಿ ನಿಗಮ ಕೂಡ HK ಪಾಟೀಲ್ ಸಾಹೇಬ್ರ ಅವಧಿಯಲ್ಲೇ ಸ್ಥಾಪನೆ ಆಗಿತ್ತು ಅನ್ನೋದನ್ನು ಕೂಡ ನನಗ ಮಾಹಿತಿ ಐತಿ ಸರ್. ಸರ್, ಈಗ ಇಷ್ಟೆಲ್ಲ ಇದ್ರು ಯಾಕೆ ಅವ್ರನ್ನ ಕಾಡ್ತಾ ಇದ್ದಾರೆ ರಾಜಕೀಯವಾಗಿ? ಇಲ್ಲ, ಇದೊಂದು ರಾಜಕೀಯದ ಆಟ ಅಂತ ತಾವು ಹೇಳಿದ್ರಲ್ಲ ಸರ್, ರಾಜಕೀಯದ ಆಟನೇ ಇದು. ಬಟ್ ಅದನ್ನ ಸಮರ್ಥವಾಗಿ ಈ ರೀತಿ ಅವ್ರು ಕಾಡಿದ್ರ, ಈ ರೀತಿ ಪ್ರಾಮಾಣಿಕರು, ಶುದ್ಧಾಸ್ತರು ಮತ್ತ ಜನಪರ ಆಡಳಿತಗಾರರನ್ನು ಕಳ್ಕೊಳ್ಬೇಕಾಗತ್ತೆ. ನಿಮ್ಮ ಪಕ್ಷಕ್ಕೆ ಸಂದೇಶ ಏನ್ ಕೊಡುತ್ತೆ? ಇಲ್ಲ, ಅದನ್ನ ಕೂಡಲೇ ಮಾನ್ಯ ಹೈಕಮಾಂಡ್ನವರು, ನಮ್ಮ ರಾಷ್ಟ್ರ ಮಟ್ಟದ ನಾಯಕರು ಕೂಡಲೇ ಅದನ್ನ ಪರಿಹಾರ ಮಾಡಿ ನಮ್ಮ ನಾಯಕರಾದಂತ HK ಪಾಟೀಲ್ ಸಾಹೇಬರಿಗೆ ಸೂಕ್ತ ಸ್ಥಾನಮಾನ ಕೊಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದ್ರೆ ಇವರು ಪ್ರಶ್ನಾತೀತ ನಾಯಕರು, ಎಲ್ಲರ ಜೊತೆಯೂ ಒಳ್ಳೆ ಬಾಂಧವ್ಯ ಹೊಂದಿದವರು. ಸಿದ್ದರಾಮಯ್ಯ ಸಾಹೇಬ್ರು ಆಗಿರ್ಬೋದು, DK ಶಿವಕುಮಾರ್ ಸಾಹೇಬ್ರು ಆಗಿರ್ಬೋದು, ಖರ್ಗೆ ಸಾಹೇಬ್ರಾಗಿರ್ಬೋದು, ಎಲ್ಲ ಹೈಕಮಾಂಡ್ ಹಿಂದೆ ಖರ್ಗೆ ಸಾಹೇಬ್ರು, ಧರ್ಮಸಿಂಗ್ ಹಾಗೂ ನಮ್ಮ ಧರ್ಮಸಿಂಗ್ ಸಾಹೇಬ್ರು, ನಮ್ಮ HK ಪಾಟೀಲ್ ಸಾಹೇಬ್ರು 3 ಮಂದಿ ಕೂಡ ಸಾಕಷ್ಟು ಉತ್ತರ ಕರ್ನಾಟಕದ ಬಗ್ಗೆ ಸಾಕಷ್ಟು ಕೆಲಸ ಮಾಡಿ ಒಂದು ಒಳ್ಳೆ ರೀತಿಯಾದಂತ ಶಬಾಷ್ಗಿರಿ ತೊಂದವ್ರು ಸರ್. ಹಾಗಾಗಿ ಬರುವಂತ ಇನ್ನೇನು ಬಹಳ ದಿನ ಇಲ್ಲ, ಎಲೆಕ್ಷನ್ ಮುಗಿದ್ಬಿಟ್ಟೆ ಕೂಡಲೇ ಸಂಪುಟ ವಿಸ್ತರಣೆ ಆಗುತ್ತೆ. ಅದರಲ್ಲಿ ನಮ್ಮ ನಾಯಕರಾದಂತ ಮಾನ್ಯ HK ಪಾಟೀಲ್ ಸಾಹೇಬರಿಗೆ ಸೂಕ್ತವಾದಂತ ಅತ್ಯುನ್ನತ ಗೌರವ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತೇಳಿ ನಾನು ಕೇಳ್ಕೊತೀನಿ. ಅಲ್ಲರಿ, ಶೈಕ್ಷಣಿಕ, ರಾಜಕೀಯ, ಸಹಕಾರ, ಕ್ರೀಡೆ, ಧಾರ್ಮಿಕ ಒಂದ ಅವ್ರ ಕ್ಷೇತ್ರ, ನೀರಾವರಿ, ಕೃಷಿ, ಕಾನೂನು, ಪ್ರವಾಸೋದ್ಯಮ, ಜವಳಿ ಎಲ್ಲ ಇಲಾಖೆ ಒಳಗೂ ಜೀರೋ ಕಟ್ಟ ಕಡೆ ಇದ್ದಿದ್ದು ಅದನ್ನ ಟಾಪ್ ಜವಳಿ ಪಾರ್ಕ್ ಅಂತ ಅವರು ನೀತಿ ತಂದ್ರು. ಸೊ ಹಿಂಗ್ ಎಲ್ಲ ಇರುವಾಗನು ಇಷ್ಟೆಲ್ಲ ಪ್ರಬುದ್ಧತೆ ಐತಿ, ಅವ್ರ ಕೆಲಸ ತಗೊಳ್ತಾರ. ಅವ್ರ ವೃತ್ತಿನ ರಾಜಕೀಯ, ವೃತ್ತಿ ಜೀವನನ ರಾಜಕೀಯ. ಅದು ಮಾತ್ರ ಒಪ್ಪೋದ ಸರ. ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಮ ಸ್ನೇಹಿತರದ ಒಂದು ತೊಂದರೆ ಆಗಿತ್ತು. KPTCL ಒಳಗ ಲೈನ್ಮನ್ ಹುದ್ದೆ ಕರೆದಿದ್ರು. ಅದು ಮಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದ ನಾವು. ಮಂಗಳೂರಿನಲ್ಲಿ ಕೆಲಸ ಮಾಡುವಾಗ ಅವರು ಗದಗಿಗೆ ಬರಬೇಕಂದ್ರ ಇಲ್ಲಿ ಹೆಸ್ಕಾಂ ಎಕ್ಸಾಮ್ ಬರಿಬೇಕಾಗಿತ್ತು. ಹೆಸ್ಕಾಂ ಎಕ್ಸಾಮ್ ಬರಿಬೇಕಂದ್ರ ಮಂಗಳೂರಿನಲ್ಲಿರುವ ಎಲ್ಲಾ ಡಾಕ್ಯುಮೆಂಟ್ ತಂದು ಹೆಸ್ಕಾಮ್ ಕೊಟ್ರ ನಾವು ಕುಂದ್ರಿಸ್ತೀವಿ ಅಂತಂದ್ರು. ಕುಂದ್ರಿಸಿದಾಗ ನಮ್ ಗೆಳೆಯ ಬಾಳ್ ನೋವು ಮಾಡ್ಕೊಂಡಿಲ್ಲ, ಮಂಗಳೂರಿನಾಗ ವರ್ಕ್ ಮಾಡ್ತೀನಿ, ನಾ ಇಲ್ಲಿ ಬರ್ಲೇಬೇಕು ಅಂತ ಅಂದ್ರ. ನೀವು ನಂಬಲ್ಲ ಸರ್, ಮುಂಜಾನೆ ನಾ 10 ಗಂಟೆಲಿದ್ದ ಪ್ರಯತ್ನ ಮಾಡೀವಿ, ರಾತ್ರಿ 1:00 ಸಾಹೇಬ್ರು ನಮ್ಮ ಹುಡುಗರಿಗೆ ಅದು ಅನ್ಯಾಯ ಆಗ್ಬಾರ್ದು ಅಂತೇಳಿ ರಾತ್ರಿ 1:00 ಜಾವೇದ್ ಅಖ್ತರ್ ಸಾಹೇಬ್ರಿಗೆ ಮಾತಾಡಿ ಅದು ರಾತ್ರಿ 1:00
ಅದನ್ನೊಂದು ಆರ್ಡರ್ ಚೇಂಜ್ ಮಾಡಿಸಿ ನಮ್ಮ ಭಾಗದ ಅನುಕೂಲ ಆಗ್ಬೇಕಂತ ಹೇಳಿ ಮಾಡಿದ್ರು. ಬಟ್ ನಾವ್ ಯಾವ ಪ್ರಯತ್ನ ಮಾಡಿದ್ದಲ್ಲ ಅವಂದ್ ಆಗ್ಲಿಲ್ಲ. ಬಟ್ ಅದರಿಂದ ಒಂದು 100 ಯುವಕರಿಗೆ ಅನುಕೂಲ ಆತ್ ಸರ್. ಅಂದ್ರೆ ಒಂದು ಸಾಹೇಬ್ರ ಬೆನ್ನತ್ತಿ ಅನುಕೂಲ ಆಗುತ್ತ ಜನರಿಗೆ ಅಂತಂದ್ರ ಅದನ್ನ ಬೆನ್ನತ್ತಿ ಅದನ್ನ ಯೋಜನೆ ಮಾಡಿ ಆದೇಶ ಮಾಡಿಸ್ತಾರೆ. ಈಗ ನೀವು ಯುವ ನಾಯಕರಿದ್ದೀರಿ, ಹೌದು ಸರ್, ರಾಜಕಾರಣಿಗಳು. ಹೌದು. ಇಂಥ ಒಂದು ಪವಿತ್ರವಾದಂತ ರಾಜಕಾರಣಿಗಳನ್ನ ಇವ್ರು ಹಿಂಗ್ ಕಾಡಿಸಿದ್ರು ಅಂದ್ರ, ಯಾಕಂದ್ರೆ 4 ದಶಕದ ಒಂದು ವ್ಯಕ್ತಿತ್ವ ಅವರು. ಒಂದ್ಸಲ ಧರ್ಮಸಿಂಗ್ ಅವ್ರು ಆದ್ರೆ ಆಕ್ಚುಲಿ ಇವರು ಆಗ್ಬೇಕಾಗಿತ್ತು, ಎಸ್ ಕೆ ಪಾಟೀಲ್ರು ಆಗ್ಬೇಕಾಗಿತ್ತು ಸರ್ಕಾರ. ನಮ್ಗ ಸಾಹೇಬ್ರು ಮುಖ್ಯಮಂತ್ರಿ ಆಗುವಂತ ಎಲ್ಲ ಅರ್ಹತೆಗಳನ್ನು ನಮ್ ಸಾಹೇಬ್ರಿಗೆ ಇದಾವ. ಆದ್ರೆ ಏನು ರಾಜಕೀಯ ಒಂದು ಪಿತೂರಿ ಏನಲ್ಲ, ರಾಜಕೀಯದ ಒಂದು ಆಟ. ಅಲ್ಲಿ ಹೈಕಮಾಂಡ್ ನಿರ್ಣಯಕ್ಕೆ ಎಲ್ಲರೂ ನಾವು ಬದ್ಧ ಆಗಿರಬೇಕು. ಹೈಕಮಾಂಡ್ ಏನ್ ನಿರ್ಣಯ ತಗೊಂಡು ಅದಕ್ಕೆ ನಾವು ಬದ್ಧ ಆಗಿರ್ಬೇಕು. ಅಲ್ಲ, ಹೈಕಮಾಂಡ್ ಇಂಥವ್ರು ತೊಗೊಳಕಾಗಲ್ಲ. ಅಲ್ಲ, ಬರುವಂತ ದಿನಗಳಲ್ಲಿ ನಮ್ಮ ಸಾಹೇಬ್ರಿಗೂ ಒಂದು ಸೂಕ್ತ ಸ್ಥಾನಮಾನ ಕೊಡೋದ್ರಲ್ಲಿ ಯಾವ್ದು ಸಂದೇಹ ಇಲ್ಲ ಸರ್, ಮಾಡ್ತಾರೆ. ಏನ್ ಹೇಳ್ತೀರಿ ಕೊನೆಯದಾಗಿ? ಇಲ್ಲ, ನಮ್ಮ ನಾಯಕರಾದಂತ ಎಚ್ ಕೆ ಪಾಟೀಲ್ ಸಾಹೇಬರು ಶುದ್ಧ ಹಸ್ತದ ರಾಜಕಾರಣಿ. ಹಾಗೂ ಯಾವುದೇ ಇಲಾಖೆ ಕೊಟ್ಟರು ಕರ್ನಾಟಕದ ಒಂದು ಏಳಿಗೆಗೆ, ಕರ್ನಾಟಕದ ಅಭಿವೃದ್ಧಿಗಾಗಿ ಸಾಕಷ್ಟು ದಿನನಿತ್ಯ ಕೆಲಸ ಮಾಡಿದ್ದಾರೆ. ಅದನ್ನೊಂದು ಹೈಕಮಾಂಡ್ನವರು ಹೆಚ್ಚಿನ ರೀತಿಯಾಗಿ ಪರಿಗಣಿಸಿ ನಮ್ಮ ನಾಯಕರಾದಂತ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಬರುವಂತ ದಿನಗಳಲ್ಲಿ ಸೂಕ್ತ ಸ್ಥಾನಮಾನ ಕೊಡಬೇಕಂತೇಳಿ ಆಸ್ಕ್ ನ್ಯೂಸ್ ಪ್ರಕಾರ, ಆಸ್ಕ್ ನ್ಯೂಸ್ ಮುಖಾಂತರ ಅನಂತ್ ಕಾರ್ಕಳ ಅವರೊಂದಿಗೆ ನಾನು ಹೈಕಮಾಂಡ್ಗೆ ಒತ್ತಾಯ ಮಾಡ್ತೇನೆ. ನಮಸ್ಕಾರ. ಇದುವರೆಗೆ ಸಿದ್ದು ಪಾಟೀಲ್ರ ಮಾತು ಕೇಳಿದ್ರಿ. ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರವರು, ಆಮೇಲೆ ಲಕ್ಕುಂಡಿ ಪಾರಂಪರಿಕ ಅಭಿವೃದ್ಧಿ ರಾಜ್ಯ ಪ್ರಾಧಿಕಾರ ಸಮಿತಿ ಸದಸ್ಯರು, ಎಚ್ ಕೆ ಪಾಟೀಲ್ರ ಜೊತೆಗೆ ಸದಾ ಇರೋರು, ಒಡನಾಡಿಗಳು. ಆಮೇಲೆ ಅವರು ಎಲ್ಲವನ್ನೂ ಬಲ್ಲವರು. ಆದರೆ ಇಲ್ಲಿ ಎಚ್ ಕೆ ಪಾಟೀಲ್ ನೋಡ್ರಿ, ಒಳ್ಳೆ ಆಡಳಿತಗಾರರು, ಅಭಿವೃದ್ಧಿ ಪರ ಚಿಂತಕರು. ಇವ್ರನ್ನೆಲ್ಲ ತುಳಿತಕ್ಕಂಥ ಕೆಲಸ ಎಲ್ಲ ಕ್ಷೇತ್ರಗಳಲ್ಲಿ ನಡೀತಾನೆ ಇರುತ್ತೆ. ಏಳು ಬೀಳುಗಳನ್ನು ಕಂಡವರ ಮೇಲೆ ಹೇಳುವುದು. ಆದರೆ ಇಲ್ಲಿ ಮಾತ್ರ ಎಚ್ ಕೆ ಪಾಟೀಲ್ರನ್ನ ನಾನು ನೋಡಿದಂಗೆ, ಬಹುತೇಕ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ 30 ವರ್ಷದ ನಮ್ಮ ಪತ್ರಿಕೋದ್ಯಮ ವ್ಯವಸ್ಥೆಯಲ್ಲಿ. ಅವರು ಭಾಳ ಕಾಡ್ತಾರೆ. ಇಲ್ಲಿ ಏನಾಗಿದೆ ರಾಜಕಾರಣ ಅಂದರೆ ಹಣ ಬೇಕು, ಜಾತಿ ಬೇಕು, ಧರ್ಮ ಬೇಕು, ಆಮೇಲೆ ಎಲ್ಲ ಬಂಡವಾಳ ಬೇಕು, ಹೇಳ್ದಂಗೆ ಕೇಳಬೇಕು, ಅವ್ರದ್ದೇ ಆಡಳಿತ ನಡೀಬೇಕು, ಹೀಗೆಲ್ಲ ಇರ್ತಾವೆ. ಹೈಕಮಾಂಡಿಗೆ ಸಲ್ಯೂಟ್ ಹೊಡಿಬೇಕು, ಬಕೆಟ್ ಹಿಡಿಬೇಕು. ಇವೆಲ್ಲ ಆಗದೆ ಇದ್ದರೆ ಅವರನ್ನು ಕೈ ಬಿಟ್ಬಿಡ್ತಾರೆ. ಅವ್ರು ಎಷ್ಟರೇ ಶಾಣೆ ಇರ್ತಾನೆ ಇರಲಿ, ಬುದ್ಧಿವಂತಿಕೆ ಇರಲಿ, ಯೋಚನೆಗಳಲ್ಲಿ ಆಲೋಚನೆಗಳಲ್ಲಿ ಅವ್ರ ಹತ್ರ ಬೇಕಾದಷ್ಟು ಜಾಣ್ಮೆ ಇರಲಿ, ವ್ಯಕ್ತಿತ್ವ ಇರಲಿ, ಅವನು ಯಾವುದು ಪರಿಗಣಿಸೋದಿಲ್ಲ. ಪಕ್ಷ ನಿಷ್ಠೆ ಇರುತ್ತೆ, ಹೈಕಮಾಂಡ್ ನಿಷ್ಠೆ ಇರ್ತೈತಿ, ಆಮೇಲೆ ಆಡಳಿತದ ಬದ್ಧತೆ ಇರುತ್ತೆ, ಶಿಸ್ತುಬದ್ಧ ಆಡಳಿತ ಇರುತ್ತೆ, ಆಮೇಲೆ ಜನಪರ ನಿಲುವು ಇರುತ್ತೆ, ಅಭಿವೃದ್ಧಿ ಪರ ಚಿಂತನೆ ಇರುತ್ತೆ. ಎಲ್ಲ ಹಂತದೊಳಗೆ ಇದ್ದಾಗ ಯಾವ ರ್ಯಾಂಕಿಂಗ್ ಕೊಟ್ಟರು ಅವರು ಫಸ್ಟ್ ರ್ಯಾಂಕ್ ತೊಗೊಂಬರ್ತಾರೆ ಆ ಇಲಾಖೆಗಳನ್ನು. ಅಂಥವ್ರಿಗೆ ಇವತ್ತು ಮೊದಲನೇ ಪಟ್ಟಿಯಲ್ಲಿ ಅವ್ರ ಹೆಸರು ಬರೋದಿಲ್ಲ ಅಂದರೆ ಇನ್ನೇನು ಸಂದೇಶ ಕೊಡುತ್ತೋ ರಾಜಕೀಯ ವ್ಯವಸ್ಥೆಯಲ್ಲಿ. ಸೊ ಹಾಗಾಗಿ ಈಗ ನೋಡಿ, ಅವರು ಮತ್ತು ಇನ್ನೊಂದು ಅಖಿಲ ಭಾರತ ಪಟ್ಟಣ ಸಹಕಾರಿ ಬ್ಯಾಂಕಿನ ಚೇರ್ಮನ್ರವರು, ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಅಭಿವೃದ್ಧಿ. ಅವ್ರ ತಂದೆಯವರು ಸಹಕಾರಿ ಭೀಷ್ಮ ಅಂದ್ಕೊಂಡವ್ರು ಕೆ.ಎಚ್. ಪಾಟೀಲ್ರು. ಅಂದರೆ ನಾವು ಎಲ್ಲ ಏನು ಮಾಡ್ತೀವಿ, ಗಟರ ಬಡ್ದಿಲ್ಲ, ನೀರು ತಂದಿಲ್ಲ, ಇಂಥ ಚಿಂತೆ ಮಾಡ್ತೀವಿ. ಅವರು ರಾಜ್ಯ ಮಟ್ಟದ ಅವ್ರೊಂದು ಪುಸ್ತಕ ಬರ್ದಾರ, ಅದನ್ನ ನೀವು ನೋಡ್ಬೇಕು, ಇಂಗ್ಲೀಷ್ನೊಳಗಿದೆ. ಎಚ್ ಕೆ ಪಾಟೀಲ್ರ ಬಗ್ಗೆ ಬಹಳ ಅದ್ಭುತವಾದಂಥ ಒಂದು ಇಂಗ್ಲಿಷ್ ಇಂಟರ್ಪ್ರೆಟರ್. ನೋಡ್ರಿ, ಅದು ಹೇಳ್ತಾರೆ ರೂರಲ್ ಇಂಟರ್ಪ್ರೆಟರ್ ಅಂತೇಳಿ. ಯಾರು ಟೈಮ್ಸ್ ಆಫ್ ಇಂಡಿಯಾದವರು ಬರ್ದಿದ್ದಾರೆ. ಟೈಮ್ಸ್ ಆಫ್ ಇಂಡಿಯಾ ಗೊತ್ತಿತ್ತಲ್ಲ ನಿಮ್ಮ ದೇಶದ ಅದ್ಭುತವಾದಂಥ ಮೀಡಿಯಾ, ಅವರು ಬರ್ದಾರೆ ಅವ್ರ ಬಗ್ಗೆ. ಬಹಳ ಅದ್ಭುತ ಇದೆ, ನೀವು ಓದ್ಬೇಕಾದ್ರೆ. ಅಂಥ ಒಂದು ವ್ಯಕ್ತಿತ್ವ ಇರುವಂಥ ಒಬ್ಬ ಜನಸಾಮಾನ್ಯರ ಶಾಸಕರಿಗೆ, ಜನಪ್ರತಿನಿಧಿಗಳಿಗೆ ನೀವು ಈ ರೀತಿ ರಾಜಕೀಯದ ಆಟ ಆಡಿದರೆ ಇನ್ನು ಬೇರೆಯವರು ಯಾವ್ಯಾವ ರೀತಿ ಆಡ್ತಾರೆ. ಸೊ ಹಾಗಾಗಿ ಈ ಬಗ್ಗೆ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರ ವ್ಯಕ್ತಿತ್ವವನ್ನು ತಿಳ್ಕೊಂಡು ಸಚಿವ ಸ್ಥಾನ ಕೊಡುವಂಥದ್ದು ಹೈಕಮಾಂಡ್, ಅದು ಯಾವುದೇ ಪಕ್ಷ ಇರಲಿ, ಮಾಡಬೇಕು ಅನ್ನೋದು ಈಗ ಬಹಳಷ್ಟು ರಾಜಕೀಯ ವಿಶ್ಲೇಷಕರ ಮುತ್ಸದ್ದಿಗಳ ವಾದ. ಆ ವಿಚಾರಗಳನ್ನು ಸಿದ್ದು ಪಾಟೀಲ್ರು ನಮ್ಮ ಆಸ್ಕ್ ನ್ಯೂಸ್ಗೆ ಹೇಳಿದ್ದಾರೆ. ಅವರಿಗೆ ವೀಕ್ಷಕರ ಪರವಾಗಿ ತುಂಬ ಹೃದಯ ಅಭಿನಂದನೆ ಸರ್. ಧನ್ಯವಾದ. ನಮಸ್ಕಾರ.